ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಏನ್ ಪೂರ್ಣಿಮಾ, ನಿನ್ ಮುಖದಲ್ಲಿ ನಗು ನೋಡಿದ್ರೆ ತುಂಬಾ ಪ್ರಸಾದ ತಿಂದೆ ಅನ್ಸುತ್ತೆ. ದೇವ್ರ ಆಶೀರ್ವಾದ. ಪ್ರಸಾದ ತಿಂದಿಲ್ಲ ಅಂದ್ರೆ ದೇವ್ರ ಆಶೀರ್ವಾದ ಮಾಡಲ್ವಾ? ಮನ್ಸಲ್ಲಿ ಅನ್ಕೋ ಆಶೀರ್ವಾದ ಮಾಡ್ತಾನೆ. ನಾನ್ ಮನೆಗ್ ಬಂದು ಹೇಳ್ತೀನಿರು. ಏನಮ್ಮ, ಏನಾಯ್ತು? ಏನೂ ಇಲ್ಲ. ಡ್ರೈವರ್, ಬೇಗ ಗಾಡಿ ತೆಗೀರಿ. ಏನು ಏನಾಯ್ತು ನಿನಗೆ? ಏನಾಯ್ತು ನಿನಗೆ? ಹಾರ್ಬೇಕನ್ನಿಸ್ತಿದ್ಯಾ? ಹಾರು. ಹಾಗೇನೆ ಕೃಷ್ಣ. ಏನು ಇದನ್ನ ನೋಡ್ದ ಕೃಷ್ಣ? ಇದಕ್ಕೆ ಹುಷಾರಿಲ್ಲ ಅನ್ಸುತ್ತೆ. ಏನೋ ಜ್ವರ ಅನ್ಸುತ್ತೆ. 2-3 ದಿನದಿಂದ ಕಾಳೇನೋ ತಿಂದಿಲ್ಲ. ಅಯ್ಯೋ ಪಾಪ, ಈಗೇನ್ ಮಾಡೋದು? ಔಷಧಿ ಏನಾದರೂ ಕೊಡಿಸ್ಬೋದಾ? ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಇದು ಸತ್ತೋಗುತ್ತೆ ಅಂತ ನನ್ಗನ್ಸುತ್ತೆ. ಎತ್ತು ಬಿಸಾಕ್ಬಿಡ್ಲಾ? ಬೇಡ ಕೃಷ್ಣ, ಹಾಗೆ ಬಿಸಾಕಕ್ಕಾಗುತ್ತಾ? ಅದು ಒಂದು ಜೀವ ತಾನೆ. ಪೂರ್ಣಿಮಾ, ಮನೆ ಬಂತು. ಏನಮ್ಮ ಕಲ್ಯಾಣಿ, ಏನಾಯ್ತು? ನನಗ್ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಖುಷಿಯಾಗೇ ಇದ್ಲು, ದಿಢೀರಂತ. ಪೂರ್ಣಿಮಾ, ಏನಮ್ಮ ಯಾಕೆ ಒಂಥರ ಇದೆಯಾ? ನನ್ನ ಚಿನ್ನ ತಾನೇ ನೀನು. ಹೇಳು, ನೀನು ಯಾಕೆ ಹೆದರ್ಕೊಂತಿದ್ಯಾ? ನಾನು ಅವನನ್ನು ನೋಡಿದೆ ಅಪ್ಪ. ಯಾರು? ಅವನು. ಓ, ಇದ ವಿಷಯ. ಅಯ್ಯಯ್ಯೋ, ಇದೆಲ್ಲ ನಿನ್ನ ಕಲ್ಪನೆನಮ್ಮ. ಇಲ್ಲಪ್ಪ, ನನ್ನ ಕಣ್ಣಾರೆ ನೋಡಿದೆ ದೇವಸ್ಥಾನದಿಂದ ಬರುವಾಗ. ಯಾವಾಗಲೂ ನಿನಗೆ ಅದೇ ನೆನಪೆ. ಪಾಪ, ನೀನು ಇಷ್ಟೊಂದು ದಡ್ಡಿ ಆಗಿದ್ಯಾ ಅಂತ ನನಗನ್ನಿಸ್ತಿದೆ. ನೀನು ಯಾಕೆ ಹೆದರ್ಕೊಂತಿದ್ಯಾ? ನಿನಗೆ ನಾನಿದ್ದೀನಲ್ಲಮ್ಮ. ಅಪ್ಪ ಹೇಳೋದು ಕೇಳು, ಇದಂತೂ ಒಳ್ಳೆ ದಿನ. ನೀನು ಬೇಗ ರೆಡಿಯಾಗು, ಅವ್ರು ಇನ್ನೇನು ಬಂದ್ಬಿಡ್ತಾರೆ. ಅವ್ರ ಮುಂದೆ ಬೇಜಾರಾಗಿರ್ಬೇಡ. ಬಿ ಕೇರ್ಫುಲ್. ಅವಸರದಲ್ಲಿ ಹುಡುಕ್ಬೇಕಾದ್ರೆ ಯಾವ ವಸ್ತುನೂ ಕೈಗೆ ಸಿಗೋದೇ ಇಲ್ಲ. ಪರಿಮಳ, ಅದನ್ನೆಲ್ಲ ಕಿಟ್ಟಿದ್ಯಾ? ಅಪ್ಪ ನನ್ ಕರೆದ್ರಾ? ಮತ್ತೆ ಕರೀದೆ? ಏನಕ್ಕಪ್ಪ? ನಿನ್ನ ಇನ್ನೇನು ಕರೀತಾರೆ? ನನ್ನ ಟವಲ್ ಎಲ್ಲಿದೆ ಹೇಳೋ. ಟವಲ? ಏನ್ ನೀನ್ ನಗ್ತಾ ಇರೋದು? ಮತ್ತೆ ನಿಮ್ ಕತ್ತಲಿರೋದೇನು? ತಗೊಳ್ಳಿ ಟೀ. ನೀವು ಅಮ್ಮನ್ ತರಾನೆ. ಲೇಟ್ ಆಯ್ತು ಅಂತ ಸಾಹೇಬ್ರಲ್ಲಿ ಕಿರಿಸ್ತಾ ಇರ್ತಾರೆ. ಯಾರಪ್ಪ? ಮೇನನ್ ಸಾರು. ಮತ್ತಿನ್ಯಾರು? ಅವ್ರ ಮಗಳಿಗೆ ಇವತ್ತು ಹುಡುಗಿ ನೋಡಕ್ ಬರ್ತಾ ಇದ್ದಾರೆ. ಹೌದಾ? ಅವಳು ನನ್ನ ಹತ್ರ ಇದನ್ನ ಹೇಳಲೇ ಇಲ್ವಲ್ಲ. ನಾನು ಬೇಗ ಹೋಗ್ತೀನಿ.
ಅಲ್ಲಿ ಬೇರೆ ಯಾರೂ ಇರೋದಿಲ್ಲ. ಹುಡುಗಿ ನೋಡೋದಕ್ಕೆ ಬರಬೇಕಾದ್ರೆ ನಾವಲ್ಲಿ ಇರಬೇಕಲ್ವಾ? ಅಲ್ಲಿ ಏನೇ ನಡೆದ್ರು ಅವ್ರ ಪ್ರಕಾರ ನಾನಲ್ಲಿ ಇರಬೇಕು. ನಾನು ಹೇಳೋ ಮಾತನ್ನೇ ಅವರೆಲ್ಲ ಅಲ್ಲಿ ಕೇಳೋದು. ಅವ್ರ ಮುಂಚೆಯಿಂದ ಇರೋ ಪ್ರೀತಿ ಇವಾಗಲೂ ಇದೆ. ತಗೋ. ಅಬ್ದುಲ್, ನಿನ್ನ ನಂಬ್ಕೊಂಡು ಏನ್ ಮಾಡೋದು? ಯಾಕೆ ಇಷ್ಟೊಂದು ಲೇಟಾಗಿ ಬರ್ತಿದ್ಯಾ? ಮನುಷ್ಯನ್ ಪಂಚಾಲಿಟಿ ಬೇಡವಾ? ಅದಕ್ಕೇನು, ಎಲ್ಲ ರೆಡಿ ಆಗಿದೆ. ಏನ್ ಅನ್ಕೊಂಡಿದ್ದೀರಾ? ಊಟ ಅಲ್ಲ, ಮದ್ವೆ ಊಟನೇ ಹಾಕೋಣ. ಸರಿ, ಬೇಗ ಹೊಳಗೋಗಿ. ಅವ್ರು ಎಷ್ಟು ಜನ ಬರ್ತಾರೆ? ಅದ್ ಹೇಗ್ ನನಗ್ ಗೊತ್ತು? ಅಲ್ಲ, ನಾನು ಸುಮ್ಮನೆ ಕೇಳಿದ್ದು. ಎಷ್ಟು ಜನ ಬೇಕಾದ್ರೂ ಬರ್ಲಿ. ಇನ್ನೂ ರೆಡಿ ಆಗಿಲ್ವಾ? ಏನೇ ಏನು ಆಚೆಗೆ ಹೋಗಿ ಸುಮ್ಮನೆ. ಇವಾಗ ನಿನ್ನ ಯಾರು ನೋಡಿದ್ರು ಇಷ್ಟ ಆಗುತ್ತೆ. ನಾನು ಹೋಗ್ಬಿಟ್ಟು ಹಸುಗೆ ನೀರು ಕೊಟ್ಬಿಟ್ಟು ಬರ್ತೀನಿ. ನಮಸ್ಕಾರ. ಸ್ವಲ್ಪ ಲೇಟ್ ಪರವಾಗಿಲ್ಲ, ತಿಳ್ಕೊಬಿಡಿ ಆಯ್ತಾ? ನಮಸ್ಕಾರ. ಬರಬೇಕಾದ್ರೆ ಗಾಡಿ ಸ್ವಲ್ಪ ರಿಪೇರಿ, ಅದಕ್ಕೆ ಲೇಟ್ ಆಯ್ತು. ಬನ್ನಿ, ಪ್ಲೀಸ್ ಸಿಟ್ ಡೌನ್. ಕೂತ್ಕೊಳ್ಳಿ. ಅಯ್ಯೋ, ಏನ್ ಶೆಕೆ, ಇನ್ನ ಸೂರ್ಯನೇ ಬಂದಿಲ್ಲ. ಅದಕ್ಕೆ ಮುಂಚೆನೇನಾ? ಚಂದ್ರನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೇಳ್ಪಟ್ಟೆ. ಆರ್ಡರ್ ಇನ್ನೂ ಸಿಕ್ಕಿಲ್ಲ, ಈ ವಾರ ಬರುತ್ತೆ. ರೆಕಮೆಂಡೇಶನ್ ಕೊಟ್ಟಿದ್ದೀನಿ. ಮಂತ್ರಿಗಳು ನಮ್ಮ ಸ್ವಂತದವರೇನೆ. ರೆಕಮೆಂಡೇಶನ್ ಇಲ್ಲ ಅಂದರೂ ಇವನಿಗೆ ಬೇರೆ ದಾರಿನೇ ಇದೆ. ನಾನು ಹೇಳೋದಿಷ್ಟೇ, ಇಲ್ಲಿ ಬೆಳಿಬೇಕು ಅಂದರೆ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಗೊತ್ತಿರಬೇಕು. ಅದು ಯಾವ ಪಕ್ಷ ಆದರೂ ಸರಿ. ನನಗಂತೂ ಇಲ್ಲಿನ ರಾಜಕಾರಣಿಗಳು ಅಷ್ಟಾಗಿ ಗೊತ್ತಿಲ್ಲ. 9 ವರ್ಷದಿಂದ ನಾನು ಸಿಂಗಾಪುರಲ್ಲಿದ್ದೆ. ಅಲ್ಲಿನ ಬಿಸ್ನೆಸ್ ಕೆಲಸಗಳಲ್ಲಿ ಹಾಗೆ ಕಳೆದೋದೆ. ಆಗ ಅದೇ ನನಗೆ ಥ್ರಿಲ್ಲಿಂಗ್ ಆಗಿತ್ತು. ಅನ್ಕೊಂಡಿದ್ದ ರೀತಿ ಸಂಪಾದನೆ ಮಾಡಿದೆ. 2-3 ಎಸ್ಟೇಟು, ಆಮೇಲೆ 4-5 ಫ್ಯಾಕ್ಟ್ರಿ, ಕೆಲವು ಕಂಪ್ನಿಗಳಲ್ಲಿ ಪಾರ್ಟ್ನರ್ಶಿಪ್. ಮಕ್ಕಳು ಅಂತ ನೋಡೋದಾದ್ರೆ ನನಗೊಂದೇ ಒಂದು ಹೆಣ್ಮಗು. ನನ್ನ ಪೂರ್ತಿ ಆಸ್ತಿ, ದುಡಿಮೆ ಎಲ್ಲ ಅವಳಿಗೆ. ಹುಡುಗಿಯಲ್ಲಿ ಇನ್ನ ಬಂದಿಲ್ಲ. ಪೂರ್ಣಿಮಾ, ಬಾಮ್ಮ. ಇವಳಿಗೆ 7 ವರ್ಷ ಇದ್ದಾಗ ಇವರಮ್ಮ ತೀರೋದ್ರು. ಒಂದು ಆಕ್ಸಿಡೆಂಟ್. ನಮ್ಗೆ ಅದೃಷ್ಟ ಇಲ್ಲ. ಆಮೇಲೆ ನನ್ನ ಮಗಳಿಗೋಸ್ಕರನೇ ನನ್ನ ಜೀವನನ ಬದುಕಿದ್ದು. ನಿಮ್ಮ ಮಗಳ ಅದೃಷ್ಟ. ಇಷ್ಟು ಪ್ರೀತಿ ಇರೋ ಅಪ್ಪ ಬೇರೆ ಯಾರು ಸಿಗ್ತಾರೆ? ಇವಳನ್ನ ಯಾರ ಕೈಯಲ್ಲಾದರೂ ಒಪ್ಸಿದ್ರೇನೆ ನನಗೆ ನೆಮ್ಮದಿ ಸಿಗೋದು. ದೇವರ ಆಶೀರ್ವಾದದಿಂದ ಅದು ಚೆನ್ನಾಗೇ ನಡೆಯುತ್ತೆ. ಸರಿ, ಬನ್ನಿ ನಾವು ಕಾಫಿ ಕುಡಿಯೋಣ. ಕಮ್ ಆನ್. ಇಲ್ಲಿ ಬನ್ನಿ, ಟೇಕ್ ಯುವರ್ ಸೀಟ್ಸ್. ಕೂತ್ಕೊಳ್ಳಿ. ಬನ್ನಿ ಸರ್. ಅಮ್ಮ, ಸ್ವಲ್ಪ ಬಮ್ಮ ಇಲ್ಲಿ. ಆರಾಮಾಗಿ ಕೂತ್ಕೊಳ್ಳಿ. ನಮಗೆ ತುಂಬಾ ಕಡೆಯಿಂದ ವರಗಳು ಬಂದವು, ಆದ್ರೆ ಯಾವುದು ಇಷ್ಟ ಆಗ್ಲಿಲ್ಲ. ಆಸ್ತಿದ್ ಮಾತ್ರಕ್ಕೆ ಸಾಕಾಗಲ್ವಲ್ಲ? ಹೌದೌದು. ನಮ್ದು ದೊಡ್ಡ ಕುಟುಂಬ, ಆ ಮರ್ಯಾದೆ ಬಿಡಕ್ಕಾಗತ್ತಾ? ನಾವೆಲ್ಲ ಏನೇ ಹೇಳಿದ್ರು ಇದಕ್ಕೆಲ್ಲ ಯೋಗ ಮತ್ತೆ ವಿಧಿ ಬೇಕು ನೋಡಿ. ಏನ್ ಅನುಮಾನ? ಯೋಗ ಇಲ್ಲಿರ್ಬೇಕಾದ್ರೆ ಅದನ್ನ ಬೇರೆ ಕಡೆ ಹುಡುಕೋದ್ರಲ್ಲಿ ಏನು ಪ್ರಯೋಜನ? ಕೊನೆಯದಾಗ ನಾವಿಲ್ಲಿಗೆ ಬಂದ್ಬಿಟ್ವಿ. ಕೂತ್ಕೊ ಮಗಳೇ, ಯಾಕೆ ನಿಂತಿದ್ಯಾ? ಹೋಗಿ ಕೂತ್ಕೊಮ್ಮ. ನನ್ನ ಕನಸೇ ಇವಳನ್ನ ನೆನಪಲ್ಲಿ ಇಟ್ಕೊಂಡೆ ಈ ನಿಮಿಷದವರೆಗೂ ಬದುಕಿದ್ದೀನಿ. ಜೀವನದಲ್ಲಿ ಅಷ್ಟೆಲ್ಲ ಅನುಭವಿಸಿದ್ದೀನಿ. ತುಂಬಾ ಕಷ್ಟ. ಎಕ್ಸ್ಕ್ಯೂಸ್ ಮೀ. ಹಲೋ, ಮೇನನ್ ಹಿಯರ್. ನೀವು ಯಾರು ಮಾತಾಡ್ತಿರೋದು? ಇದ್ದಾರೆ, ಪ್ಲೀಸ್ ಹೋಲ್ಡ್ ಆನ್. ಸಂಬಂಧಿಕರೇ, ನಿಮ್ಮನ್ನೇ ಕೇಳ್ತಿದ್ದಾರೆ. ಯಾರು? ನಿಮ್ಮ ಫ್ರೆಂಡ್ ಅಂತೆ. ಇವಾಗ ಯಾಕಪ್ಪ ಮಾಡ್ದ? ಹಲೋ, ನಾನೇ ಮಾತಾಡ್ತಾ ಇರೋದು. ಹೌದು,
ಹೌದಾ? ಓಹೋ, ನೀವೇನು ಹೇಳ್ತಾ ಇದ್ದೀರಾ? ನೀನ್ಯಾರು? ಅಯ್ಯಯ್ಯೋ, ಇದೆಂತ ಕರ್ಮ? ಅಯ್ಯೋ ದೇವ್ರೆ, ಇದು ನಂಗೆ ಗೊತ್ತಿರಲಿಲ್ವಲ್ಲ. ಹಾಂ, ಹೌದು. ಹಾಂ ಹಾಂ, ಸರಿ, ಹೋಗೋಣ ಬನ್ನಿ, ಹೋಗೋಣ. ನಮ್ಮ ಕುಟುಂಬ ತಪ್ಪಿಸ್ಕೊಂಡಿದ್ದು ಒಳ್ಳೇದಾಯ್ತು. ಏನಾಯ್ತು? ಎದ್ದಳೋ ಮುಟ್ಟಾಳ, ಮೊದಲು ಇಲ್ಲಿಂದ ಎದ್ದಳೋ. ಯಾಕೋ ನಿನ್ ಕೇಳಿಸ್ಲಿಲ್ವಾ? ಏನು ಏನಾಯ್ತು? ನಮ್ಗಂತೂ ಈ ಸಂಬಂಧ ಇಷ್ಟ ಇಲ್ಲ. ನನ್ಗೇನು ಅರ್ಥ ಆಗ್ತಿಲ್ಲ. ಏನಾಯ್ತಂತ ಹೇಳಿ. ಈ ಸಂಬಂಧ ನಮ್ಗಿಷ್ಟ ಇಲ್ಲ, ಅಷ್ಟೇ ನಾನು ಹೇಳೋದು. ಬಾ ಹೋಗೋಣ. ನೀನ್ ಯೋಚನೆ ಮಾಡ್ಬೇಡಮ್ಮ. ಇದಿಲ್ಲ ಅಂದ್ರೆ ಇದಕ್ಕಿನ್ನ ದೊಡ್ಡ ಸಂಬಂಧನ ಹುಡುಕ್ತೀನಿ. ಯಾವುದೇ ಕಾರಣನ ಹೇಳ್ದೆ ತಾನೆ ಹೋದ್ರು. ಯಾರೋ ಏನೋ ಹೇಳಿದ್ನ ಕೇಳಿಸ್ಕೊಂಡು. ತುಂಬಾ ಹಶು ಆಗ್ತಿದ್ಯಾ? ಹೊಟ್ಟೆ ತುಂಬಾ ಕುಡಿ, ಕೆಳಗೆ ಚೆಲ್ಬೇಡ. ಚೆಲ್ಲಿದ್ರೆ ಏಟ್ ಬೀಳುತ್ತೆ, ಅರ್ಥ ಆಯ್ತಾ? ಏನಾಯ್ತಪ್ಪ ಹೀಗಿದ್ದೀರಾ? ಸುಮ್ಮನೆ ಹೋಗ್ತೀಯ ಇಲ್ಲಿಂದ? ಜೈ ಓದೋದು ಈ ವರ್ಷ ಮುಗಿಯತ್ತೆ ಅಂತಲ್ವಾ ಹೇಳಿದ್ದು? ಅವನು ಹಾಗೆ ಹೇಳ್ದ. ಈ ಮನೇಲಿ ಒಂದು ಹೆಣ್ಮಗಳು ಬೇಡವಾ? ಹಂಗಿದ್ರೆ ನಾನು ಇನ್ನೊಂದು ಮದುವೆ ಆಗ್ತೀನಿ. ಅಯ್ಯ, ನಿಮ್ಗೆ ಯಾರು ಹೆಣ್ಣು ಕೊಡೋರು? ಈ ಮನೇಲಿ ಎಷ್ಟು ಕೆಲಸ ಇದೆ ಗೊತ್ತಾ? ನಾನು ಒಬ್ಬಳೇ ಮಾಡಬೇಕು, ನಂಗೆ ಸಾಕಾಯ್ತು. ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಏನು ಹೇಳಿದೆ? ನಿಮ್ಮ ತಲೆ. ನನ್ನ ಕೈಲಿ ಹಿಂಗೆ ಕಷ್ಟಪಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದೇನಿದೆ? ಇನ್ಮೇಲೆ ಯಾವ ಕೆಲಸನೂ ಮಾಡಬೇಡ, ಆಯ್ತಾ? ನೋಡಿ, ಹೀಗೆಲ್ಲ ಮಾತಾಡಬೇಡಿ. ಟೈಮ್ಗೆ ಊಟ ಬೇಕು ಅಂದರೆ ಅಡುಗೆ ಆಗ್ಬಿಡತ್ತಾ? 2 ಲಕ್ಷ ರೂಪಾಯಿ MLA ಲಂಚ ತಗೊಂಡು ಪಕ್ಷ ಬದಲಾಯಿಸಿದ್ರು ಅಂತ ವಿರೋಧ ಪಕ್ಷದ ನಾಯಕ ಆರೋಪ. ಮುಖ್ಯಮಂತ್ರಿ ಇದ್ರ ಬಗ್ಗೆ ವಿರೋಧ ವ್ಯಕ್ತ. ನಾನು ಹೇಳ್ತಾ ಇರೋದೇನು, ನೀವು ಓದ್ತಾ ಇರೋದೇನು? ಏನು ವಿಷಯ ಅಂತ ಸರಿಯಾಗಿ ಹೇಳು. ನಮ್ಮ ಮಗನಿಗೆ ಮದುವೆ ಮಾಡಬೇಕು ಅಂತ. ಓಹೋ, ಹೌದಾ? ಆದರೆ ಹುಡುಗಿಯಲ್ಲಿ? ಓ, ಹೆಣ್ಣಿಲ್ಲ ಅಂತಾನಾ? ನೀನೆಲ್ಲಾದರೂ ನೋಡಿಟ್ಟಿದ್ಯಾ? ಇಲ್ವಾ ಮತ್ತೆ. ನಮ್ಮ ಸುಶೀಲಾ ಅಣ್ಣನೂ ಆಸೆ ಪಟ್ಟಿದ್ದಾರೆ. ಆ ಹುಡುಗಿಗೆ ಜೈ ಅಂದರೆ ಪ್ರಾಣ. ನನ್ನ ಮಗನಿಗೆ ಇಂಥ ವರ ತಗೊಂಡ್ಬಂದಿದ್ದಾಳೆ ನೋಡು. ಅದರಿಂದ ಏನು ಸಿಗುತ್ತೆ? ವರದಕ್ಷಿಣೆ ಖರ್ಚು ಮಾಡಿ ನನ್ನ ಮಗನ್ನ ಯಾಕೆ ಓದಿಸ್ತೆ ಅಂತ ಗೊತ್ತಾ? ನನ್ನ ಮಗನಿಗೆ ಅವನ ವಿದ್ಯಾಭ್ಯಾಸಕ್ಕೆ ತಕ್ಕಂಗೆ ಅಂತಸ್ತು ಆಸ್ತಿ ಇರೋ ಒಳ್ಳೆ ಕುಟುಂಬದಿಂದ ಹುಡುಗಿ ಸಿಗ್ತಾಳ ಅಂತ ನಾನು ನೋಡ್ತೀನಿ. ನಿಮ್ಗೆ ಯಾವಾಗ ನೋಡಿದ್ರು ದುಡ್ಡು 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 ಇದೇ ಆಗೋಯ್ತು. ಆಸ್ತಿ ಇಲ್ಲದೆ ಬೇರೆ ಏನು ಇಟ್ಕೊಂತೀನಿ? ಅಯ್ಯ, ಲೈ, ಆವತ್ತೇ ನಾನು ಸುಶೀಲಾ ಹತ್ರ ಮಾತಾಡ್ತಿರುವಾಗ ಹೇಳಿದೆ, ಈ ಹುಡುಗಿರ್ ಹಿಂದೆ ಹೋಗ್ಬೇಡ ಅಂತ. ಇದಕ್ಕೆಲ್ಲ ನೀನು ಅನುಭವಿಸ್ತೀಯ, ಇವಾಗಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಎಲ್ಲೋಗುವಾಗ? ಸಾಕ್ಷಾತ್ ದೇವ್ರ ಹತ್ರ ಹೋದ್ಮೇಲೆ. ಆಗ ದೇವ್ರು ಒಂದು ಪ್ರಶ್ನೆ ಕೇಳ್ತಾನೆ, ಪ್ರೀತಿಯಿಂದ ಒಂದು ಹುಡುಗಿ ನಿನ್ನ ನೋಡ್ಬೇಕಾದ್ರೆ ನೀನ್ ತಿರುಗಿ ನೋಡ್ದ ಅಂತ. ಹೋಗ, ಏನೋ ಇದು ನಿನ್ಗಿದೆಲ್ಲ ಯಾರು ಹೇಳಿದ್ದು? ನಿನ್ ಪ್ರೀತಿ ಬಗ್ಗೆ ಒಂದು ಪುಸ್ತಕ ಓದಿದ್ಯಾ? ಏನು ಓದಿದ್ಯಾ ಅಂದ್ರೆ? ಪ್ರೀತಿಯ ಮಾಯೆ. ಅದು ಸೈಕೋಥೆರಪಿ ಬುಕ್ ಅಲ್ವಾ? ನಾನು ಓದಿದ್ದೀನಿ. ಲವ್ ಅದಲ್ಲ, ಏನಂತ ಗೊತ್ತಾ? ಹೋಗೋ, ಹಸು ಡಾಕ್ಟರ್. ಇವನ್ಗೆ ಅದ್ರ ಬಗ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಇವನ್ ತಲೆಯಲ್ಲಿರೋ 2ನೇ ಮಾಡಿಲಿ ಏನೂ ಇಲ್ಲ. ಲೇ ಮುಟ್ಟಾಳ, ನೀನ್ ನನಗೆ ಹೇಳ್ದಂಗಿತ್ತು. ಲವ್ ಇದ್ರೆ ನಿನ್ನ ಜೊತೆನೆ ಬಂದ್ಬಿಡು. ಯಾರಿಗಾದ್ರೂ ಗೊತ್ತಾದ್ರೆ? ಇಷ್ಟ ಇಲ್ಲ ಅಂದ್ರೆ ಹೇಳು. ನನ್ನ ಪ್ರೀತಿ ಬಗ್ಗೆ ನನಗೆ ಮಾತ್ರ ಗೊತ್ತು. ಅದೆಲ್ಲ ನಂಗೆ ಬೇಕಿಲ್ಲ. ಚಿಕ್ಕ ಮಗುಗೂ ಚಿಂತೆ ಇರುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ. ಓ, ಛತ್ರಿ ತಗೊಂಡಾಗೋ. ಇಂಥ ಅವಕಾಶ ನನಗೂ ಆದಷ್ಟು ಬೇಗ ಸಿಗ್ಬೇಕು. ಅಯ್ಯೋ ದೇವ್ರೆ, ಏನೋ ದ್ರೋಹಿ, ನಮ್ ಕಣ್ ಮುಂದೆನೆ ಈ ತರ ಮಾಡ್ತಿದ್ಯಾ? ಕ್ಲಾಸಿಗೆ ಟೈಮ್ ಆಗ್ತಿದೆ, ಬರ್ರ. ನಡಿ ಹಾಗಾದ್ರೆ. ಸಾರಿ. ಪರವಾಗಿಲ್ಲ, ನಾನು ಸ್ನಾನ ಮಾಡ್ತೀನಿ. ಈ ನಗು ನೋಡ್ತಿದ್ರೆ. ಕಾರ್ಮಿಕರ ಹೋರಾಟನ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ 7 ತಿಂಗಳು ಆಗಿಲ್ವಲ್ಲ? ಹಾಗಾದ್ರೆ ಅವತ್ತು ಮಾಡಿದ್ದೆಲ್ಲ? ನೋ, ನಾವು ಆ ಥರ ಬಿಟ್ಕೊಡ್ಬಾರ್ದು. ನೆವರ್.
ಹೌದು. ನಮ್ಮ ಕಾರ್ಮಿಕರದು ನ್ಯಾಯವಾದ ಕೋರಿಕೆ ಏನಾದರೂ ಇದ್ರೆ ನಾವು ಯಾವತ್ತಾದ್ರೂ ಬೇಡ ಅಂತಿದ್ದೀವ? ದೆನ್ ವಿ ವಿಲ್ ಅಕ್ಸೆಪ್ಟ್ ದ ಚಾಲೆಂಜ್. ಎಸ್. ಏನ್ ಸರ್ ತೊಂದರೆ? ಕಂಪ್ನಿಯಲ್ಲಿ ಕಾರ್ಮಿಕರು ಸ್ಟ್ರೈಕ್ ಮಾಡ್ತಿದ್ದಾರಂತೆ. ಲೇಬರ್ಗಳು ಹಬ್ಬಬ್ಬ ಅಂದ್ರೆ ಸ್ಟ್ರೈಕ್ ಮಾಡ್ತಾರಷ್ಟೇ. ಇದು ಕಾರ್ಮಿಕರ ಸಮಸ್ಯೆ ಅಲ್ಲ, ಕೆಲವು ನಾಯಕರು ಮಾಡ್ತಿರೋ ಸಂಚು. ಅಯ್ಯೋ ದೇವ್ರೆ, ಈ ಯಜಮಾನ್ರುಗಳು ಮಾಡೋ ತೊಂದರೆಗಳು ಯಾವುದಕ್ಕೂ ಲೆಕ್ಕಕ್ಕೆ ಬರೋಲ್ಲ. ಲೇಬರ್ಗಳ ಜೊತೆ ಆಗಲಿ ಯಜಮಾನ್ರ ಜೊತೆ ಆಗಲಿ ಅವ್ರಿಗೆ ಈಸ್ಕೊಂಡು ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ಅದೆಲ್ಲ ಈಗ ನಡೆಯಲ್ಲ. ನಿಮಗೆ ಯೂನಿಯನ್ ಯಜಮಾನ್ರು ಗೊತ್ತಲ್ವಾ? 3 ಲಾರಿ, 2 ಕಾರು, 3 ಬಂಗ್ಲೆ, 4 ಜನ ಹೆಂಡ್ತಿದ್ದೀರು. ಅದೆಲ್ಲ ಬಿಟ್ಬಿಡಿ, ಅವ್ರ ಹೊಟ್ಟೆ ನೋಡಿದ್ರಾ? ಇದೆಲ್ಲ ಎಲ್ಲಿಂದ? ಹಾಗಾದ್ರೆ ನಾಯಕರಿಗೆ ಕೊಡೋ ದುಡ್ಡನ್ನ ಕಾರ್ಮಿಕರಿಗೆ ಕೊಡೋದು ಒಳ್ಳೇದು. ಪಾಪ ಕಾರ್ಮಿಕರು, ಈ ನಾಯಕರೆಲ್ಲ ಸೇರಿ ಮಾಡ್ತಿರೋ ಸಂಚು. ಕೆಲ್ಸಗಾರರ ಮನೆಯಲ್ಲಿ ಬೆಂಕಿ ಉರ್ದಿಲ್ಲ ಅಂದ್ರೆ ಅವ್ರಿಗೇನು ತೊಂದರೆ? ಯಜಮಾನ್ರುಗಳಿಗೆ 5 ಸ್ಟಾರ್ ಹೋಟ್ಲಲ್ಲಿ ಕಬಾಬು ಬಿರಿಯಾನಿ, ನಿಮಗೆ ಗೊತ್ತಾ? ಹಾಗೆ ಎಲ್ಲರೂ ಹೇಳೋದು. ಇದು ಮಾತ್ರ ಅಲ್ಲ, ಇಷ್ಟು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದರೂ ಕೂಡ ಒಂದಿನ ಕೂಡ ಮನ್ಸಾರೆ ನೆಮ್ಮದಿಯಾಗಿರಕ್ಕಾಗ್ತಿಲ್ಲ. ಇದೆಲ್ಲ ಮನುಷ್ಯರ ಶಾಪ. ಯಾವಾಗಲೂ ಮನ್ಸಲ್ಲಿ ಏನೋ ಒಂದು ಸಂಕಟ. ಸರಿ ಬಿಡು, ಆ ಡ್ರೈವರ್ನ ಕಾರ್ ರೆಡಿ ಮಾಡಕೇಳು, ನಾನು ಹೊರಗೋಗ್ಬೇಕು. ಇವತ್ತೇನು ಇಷ್ಟೊಂದು ಬೋರ್ ಹೊಡಿತಿದೆ. ನಾಯಿಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಲ್ವಾ? ಇದು ಮಾರ್ಚರಿ ಕಣೋ. ಹಲೋ ಹಲೋ, ಎಲ್ಲಿಗೆ ಹೋಗ್ತಿದ್ದೀರಾ? ಹೊರಗಡೆ ಹೋಗ್ತಿದ್ದೀರಾ? ಹೌದು, ಹೋಗೋಣ. ನನ್ನ ಜೊತೆಲಿ ಕರ್ಕೊಂಡೋದ್ರೆ ಒಳ್ಳೇದು. ಕರೆಯೋದನ್ನ ಮರ್ತೋದ್ರಿ ಅಷ್ಟೇ ತಾನೆ? ಬರಲ್ಲ. ಅವನಿಗೆಲ್ಲ ಒಂದು ಲವ್. ಅವ್ನು ಬರ್ತಾವನೆ, ಅವ್ನು ಬರೋದೇ ಸರಿ ಇಲ್ಲ. ಸುಮ್ನಿರೋ. ಏನೋ ಪುಷ್ಪರಾಜ್, ಹಿಂಗ್ ಬಿಟ್ಟಿಯಾಗಿ ಕೇಳೋದು ನಾವು ಬಿಟ್ಬಿಡೋ. ಮನೆಯಲ್ಲೇ ಎಲ್ಲ ಇದೆಯಲ್ಲೋ? ಮನೇಲಿ ಎಲ್ಲ ಇದೆ, ಆದರೆ ಕುಡಿಯೋಣ ಅಂತ ಕರ್ಸಿದ್ರೆ ಮನುಷ್ಯನೇ ಕಾಣಲ್ಲ. ಲೇ ಕುಳ್ ನನ್ ಮಗನೇ, ಈ ಪ್ರಪಂಚದಲ್ಲಿ 2 ಥರ ವ್ಯಕ್ತಿಗಳಿರ್ತಾರೆ. ಇದ್ರೂ ಇಲ್ಲದೆ ಇರೋರು. ಇಲ್ಲ, ಎಣ್ಣೆ ಕುಡಿಯೋರು, ಕುಡಿದೇ ಇರೋರು. ಶಾಂತ ಬರ್ತಿದ್ದಾಳೆ. ಶಾಂತ ಒಂಥರ ಅಂತ ಕೇಳ್ಪಟ್ಟೆ. ಒಂಥರ ಅಂದ್ರೆ ತುಂಬಾ ಕೆಟ್ಟವಳು. ಹಾಗಾದ್ರೆ ನನ್ನ ಕೆಲಸ ಇದೆ, ನೀವು ಹೋಗಿ. ನೋಡು ಮಗ, ಸುಮ್ಮನೆ ತೊಂದರೆ ಮಾಡ್ಕೊಳ್ಬೇಡ, ಹೇಳ್ತಾ ಇದ್ದೀನಿ. ಅದನ್ನ ನಾನು ನೋಡ್ಕೋತೀನಿ. ನಿನ್ನ ಹಣೆ ಬರ. ಬಾರೋ ಮಗ, ಸಂತೋಷ. ಪಾಪ ಸ್ವಲ್ಪ ನಿಂತ್ಕೊಳ್ಳಿ ಸಿಸ್ಟರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ವಿಷಯ? ನಂಗೆ ಕೆಲಸ ಇದೆ. ಸ್ವಲ್ಪ ನಿಂತ್ಕೊಳ್ಳಿ. ಯಾವಾಗ ನೋಡಿದ್ರು ಕೆಲಸ ಅಂತೀರಾ? ಪ್ರೀತಿಯಿಂದ 1-2 ಮಾತು ಮಾತಾಡಿದ್ರೆ ಏನ್ ಸಣ್ಣ ಆಗ್ಬಿಡ್ತೀರಾ? ಇದನ್ನ ಹೇಳಕ್ಕೆ ಕರ್ದ್ಯಾ ನೀನು? ನಿಮ್ಮನ್ನ ನೋಡ್ದಾಗ್ಲಿಂದ ನನಗೆ ಏನೋ ಒಂದು, ನನ್ನ ಹೃದಯದಲ್ಲಿ ಏನೋ ಒಂಥರ. ನಾನು ಬರ್ಲಾ? ಹೋಗ್ಬೇಡಿ ಅನ್ನೋದಕ್ಕೆ ನನ್ನ ಹತ್ರ ಏನ್ ಅಧಿಕಾರ ಇದೆ? ಹೋಗಿ. ನನ್ನ ಹೃದಯದಲ್ಲಿ ಬಡ್ಕೋತಿರೋ ಸಂಗೀತನ ಕೇಳ್ಬಿಟ್ಟು ಹೋಗಿ. ಟೈಮ್ ಆಗ್ತಿದೆಯಲ್ಲೋ? ಬಂದಲ್ಲ, ಸುಮ್ನೆ ಒಂದ್ ಕಾಳಾಗ್ದೆ ಕಚ್ಕೊಂಡ್ಬಿಡ್ತು. ಉರ್ಕೋಬೇಡ, ಅದಕ್ಕೆಲ್ಲ ಧೈರ್ಯ ಇರ್ಬೇಕು. ಸರಿ ಹೋಗೋಣವಾ? ಸರಿ ನಡಿ. ಬಾ, ನಾಳೆ ಸಿಗ್ಲಿ, ಮಾಡ್ತೀನಿ. ನೀನ್ ಯಾಕೆ ಹೀಗೆ ಕೂತಿದ್ಯಾ? ಏನೇ ಆದ್ರೂ ನಾನು ತಡ್ಕೊಂತೀನಿ. ನೀನ್ ಬೇಜಾರಾಗಿರೋದು ನೋಡಿದ್ರೆ ತಡ್ಕೊಳ್ಳೋದಕ್ಕಾಗಲ್ಲ. ಹಾಗೇನಿಲ್ಲಪ್ಪ, ನಾನು ಸುಮ್ಮನೆ. ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ಬೇಡ, ನಿನ್ ಮನ್ಸು ನನಗೆ ಗೊತ್ತು. ನಿಮ್ಮಪ್ಪ ಎಲ್ಲೋದ್ರು? ಆಚೆ ಹೋಗಿದ್ದಾರೆ. ಆಚೆ ಹೋಗಿದ್ದಾರೆ ಅಂದ್ರೆ ಹೆಸರಿಲ್ವಾ? ನಾನ್ ಕಂಡು ಹಿಡ್ದೆ. ನಿಮ್ಮಪ್ಪ ಅವನ್ನ ನೋಡೋದಕ್ಕೆ ತಾನೇ ಹೋಗಿದ್ದಾರೆ. ನೀನ್ ಯಾಕೆ ನಮ್ಮ ಮನೆಗೆ ಬರ್ತೀನಿ ಅಂತ ಬಂದಿಲ್ಲ? ನೀನೇ ಇಲ್ಲಿಗೆ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಏನಿವತ್ತು ಸಂತೋಷವಾಗಿದ್ಯಾ? ಅದಲ್ಲ, ಏನೋ ಇದೆ. ನಂಗೆ ಗೊತ್ತಿಲ್ವಾ ನಿನ್ ಬಗ್ಗೆ? ವಿಷಯ ಏನು ಅಂತ ಹೇಳೆ. ಪೂರ್ಣಿಮಾ, ನಿಗೊಂದು ತೋರಿಸ್ಲಾ? ಏನು? ತುಂಬಾ ಚೆನ್ನಾಗಿದ್ದಾನೆ. ಮುಖದಲ್ಲಿ ಖುಷಿ ನೋಡು. ಮದ್ವೆ ಆದ್ಮೇಲೆ ನಮ್ಮನ್ನ ನೆನ್ಪಿಟ್ಕೋತ್ಯಾ? ಏನೋ ಪುಷ್ಪರಾಜ್, ಕಳ್ದೋಗಿರೋ ಹುಡುಗನ್ ಥರ ನಿಂತಿದ್ಯಾ? ಇವತ್ತಿನ ಕ್ಲಾಸಲ್ಲಿ ನೋಡ್ಲೇ ಇಲ್ವಲ್ಲ? ಪ್ರೊಫೆಸರ್ ಕೇಳ್ತಾ ಇದ್ರು.
ಏನಾದರೂ ಮಾಸ್ಟರ್ ಪ್ಲಾನ್ ಮಾಡ್ತಿದ್ಯಾ? ಅದೆಲ್ಲ ನಾವು ಹೇಳ್ಬೇಕಾ ಏನು? ಇವನ್ ವೀಕ್ನೆಸ್ ನಮಗೆ ಗೊತ್ತಿಲ್ವಾ? ಯಾವ್ದಾನ ಹುಡುಗಿ ಬರ್ತೀನಿ ಅಂತ ಹೇಳಿರ್ತಾಳೆ. ನೀವು ಹೇಳಿದ್ದೆಲ್ಲ ಆಲ್ಮೋಸ್ಟ್ ನಿಜಾನೇ, ಆದ್ರೆ ವಿಷಯ ಅದಲ್ಲ. ನಮ್ಮ ಕಾಲೇಜಲ್ಲಿ ಬ್ಯೂಟಿ ಅನಿಸ್ಕೊಂಡ್ರು ಆ ಹುಡುಗಿ ಇದ್ದಾಳಲ್ಲ, ಅದೇ ಕಣೋ ಅಪ್ಪು. ಅವಳು ಇವತ್ತು ನನ್ನ ತಿರುಗಿ ನೋಡಿದ್ಲು. ನನ್ನ ಮುಖನ ನೋಡಿ ಚೀ ಹೋಗೋ ಅಂತನ್ಲು. ನನಗೆ ಅವಮಾನ ಆಗೋಯ್ತು. ಇಷ್ಟೇನಾ? ಸಿಂಪಲ್ ಮ್ಯಾಟ್ರ್ ಇದು. ನಾನೊಂದು ಐಡಿಯಾ ಕೊಡ್ತೀನಿ. ಸಖತ್ತಾಗಿದೆಯೋ? ಮಾಡ್ತೀಯಾ? ಮಾತುಕಟ್ಟಿ ಹತ್ರನು ಮತ್ತೆ ದೇವನ ಹತ್ರನು ಹೇಳ್ಬಿಡು. ಸರಿನಾ? ಬರೀ ಬಾ. ಎಲ್ಲ ಅವನು ರೆಡಿ ಆಗ್ತಿದ್ದಾನೆ. ನೀವು ರೆಡಿ ತಾನೆ? ನಮ್ಮ ಪ್ಲಾನ್ ಪ್ರಕಾರ ಎಲ್ಲ ನಡೆದ್ರೆ ಈ ಕಾಲೇಜ್ ಬ್ಯೂಟಿ ನಮ್ಮ ಕೈಯಲ್ಲೇ ಇರ್ತಾಳೆ. ಏನ್ ಅಬ್ದುಲ್ಲಾ, ಯಾಕೇನು ಮಾತಾಡ್ತಿಲ್ಲ? ನನ್ನ ಮಗಳ ಮದುವೆ ನಿಂತೋಯ್ತು. ಯಾಕೆ? ಏನು ಕಾರಣ? ಅವ್ರು ಕೇಳಿದಷ್ಟು ಚಿನ್ನ ಒಡವೆ ದುಡ್ಡು ಕೊಡೋಕ್ಕೆ ಆಗಿಲ್ಲ. ನನ್ನ ಹತ್ರ ಎಲ್ಲಿಂದ ಬರುತ್ತಷ್ಟು ದುಡ್ಡು? ಮನೇನ ಆಸ್ತಿನ ಮಾರಿ ಮದುವೆ ಮಾಡೋಣ ಅಂದರೆ ಅದರಲ್ಲಿ ಅಷ್ಟು ದುಡ್ಡು ಬರೋದಿಲ್ಲ. ಓ, ಇದಾ ವಿಷಯ. ಅಬ್ದುಲ್ಲಾ ಚಾಪು ಗೊತ್ತಾ? ಯಾವ ಚೀಫು? ಸೂಪರ್ವೈಸರ್ ಚಾಪು. ನಾನು ಅವ್ರನ್ನ ನೋಡಬೇಕು. ಬರಕ್ಕೆ ಹೇಳ್ತೀನಿ. ಅಬ್ದುಲ್ಲಾ, ನಾಳೆ ಬರ್ತೀರಾ? ಏನೋ ಮಾತುಕುಟ್ಟಿ, ಓಣಮ್ ಆದಮೇಲೆ ನಿನ್ನ ಮನೆ ಕರ್ಕೊಂಡು ಹೋಗ್ಲಾ ಅಂದರೆ ಅಮ್ಮ ನನಗೆ ಬೈತಾರೆ. ಬರಬೇಕು ಅಂತ ನನಗೂ ಆಸೆ ಇದೆ, ಆದರೆ ಹಾಕ್ಕೊಳ್ಳೋಕ್ಕೆ ನನ್ನ ಹತ್ರ ಒಂದು ಹೊಸ ಡ್ರೆಸ್ಸೂ ಇಲ್ಲ. ಸ್ಕಾಲರ್ಶಿಪ್ ದುಡ್ಡು ಬಂದಮೇಲೆ ತೊಗೋತೀನಿ. ಅದಾ ವಿಷಯ. ನನ್ನ ಪ್ಯಾಂಟ್ ಶರ್ಟ್ ಸಾಕಾ? ಓಣಮ್ಗೆ ನೀನು ಬರ್ತೀಯ ಅಂತ ಅಮ್ಮ ಕಾಯ್ತಿರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಯಾರಾದರೂ ಕಾರಣ ಕೇಳಿದ್ರೆ ನಾನು ಬರಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಡು. ಹಾಗಿದ್ರೆ ನೀನು ಬರಲ್ಲ. ಈ ಸರಿ ಓಣಮ್ಗೆ ನೀನೊಬ್ಬನೇ ಹೋಗು. ಮಗ, ಸುಮ್ಮನೆ ತಮಾಷೆ ಮಾಡ್ಬೇಡ. ನೀನು ಬರ್ತೀಯಾ ಇಲ್ವಾ? ಅಯ್ಯೋ ಲೋ ಮಗ, ಒಂದು ಕೆಲಸ ಮಾಡು. ನೀನೀಗ ಆಟೋದಲ್ಲಿ ಹೋಗು ರೈಲ್ವೆ ಸ್ಟೇಷನ್ಗೆ. 9 ಗಂಟೆಗೆ ತಾನೇ ಗಾಡಿ. ಒಂದು ಓಸಿ ಟ್ರಿಪ್ನ ವೇಸ್ಟ್ ಮಾಡಬೇಡ. ಮತ್ತೆ ಏನೋ ನೀನು ಸುಮ್ಮನೆ ಹೋಗೋ, ಬೇಗ ಹೋಗು. ನಾನು ತಗೊಳ್ತೀನಿ ಬಿಡು. ಬಾ. ಕೊಡಿಯತ್ತೆ. ಕಣ್ ಕಾಣಿಸ್ತಾ ಇಲ್ವೇ? ಅವರು ಜೈ ಯಾವಾಗ ಬರ್ತಾರೆ? ಯಾರು ಗೊತ್ತು. ಈ ತಿಂಗಳಂತೂ ಅವನು ಬರಲ್ಲ. ತುಂಬ ಓದೋದಿದ್ಯಂತೆ. ಓ, ಒಂದ್ಸರಿ ಬಂದು ಹೋಗ್ಬೋದಲ್ಲ, ಹಬ್ಬ ಇದೆಯಲ್ಲ. ಅವನು ಬರ್ದೇ ಇರೋದು ನಿಂಗೆ ಯೋಚನೆ ಅನ್ಸತ್ತೆ? ಹೋಗಿ ಅತ್ತೆ. ನಾನು ಸುಮ್ಮನೆ ಹೇಳ್ದೆ ಕಣೆ, ಅವನು ಇವತ್ತು ಬರ್ತಾನೆ. ಅತ್ತೆ, ಅತ್ತೆ. ಏನ್ ಮಗಳೇ? ಜಯಮಮ್ಮ ಎಲ್ಲಿ? ಅಮ್ಮ. ಮಗನೇ, ನಾನು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೆ. ಬಾ. ಏನು ಸುಶೀಲಾ? ಸುಶೀಲಾ, ಇಲ್ಲಿ ಬೇರೆ ಏನು ವಿಶೇಷ? ಅಯ್ಯೋ, ಅವಳಿಗೇನಿರುತ್ತೆ ವಿಶೇಷ? ಯಾವಾಗ ನೋಡಿದ್ರು ಅತ್ತೆ ಜೈ ಯಾವಾಗ ಬರ್ತಾನೆ, ಜೈ ಯಾವಾಗ ಬರ್ತಾನೆ, ಇದೇ ಚಿಂತೆ ಅವಳಿಗೆ. ಮನೇಲಿ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ? ದೊಡ್ಡಪ್ಪ ಬರ್ತಿದ್ದಾರಾ? ಏನು ಕೂಕು? ಸ್ವಲ್ಪ ಬಾಯಿ ತೆಗೆದು ಮಾತಾಡೋ. ಅವಳಿಗೆ ನಾಚಿಕೆ. ನಾಚಿಕೆನಾ? ಯಾಕೆ? ಇಲ್ಲಿ ಹೆಣ್ಣೋಡಕ್ ಬಂದಿದ್ದೀವಾ? ಅಪ್ಪ ಎಲ್ಲೋದ್ರಮ್ಮ? ಈಗ ಬರ್ತೀನಿ ಅಂತ ತೋಟಕ್ಕೆ ಹೋದ್ರು. ನೀನ್ ಯಾಕೋ ಮಾಧವನ್ ಕರ್ಕೊಂಡು ಬರ್ಲಿಲ್ಲ? ಅವನ್ ಬರಲ್ಲ ಅಂದ. ಪಾಪ, ಯಾರು ಇಲ್ದಿರೋ ಹುಡುಗ ಅಲ್ವಾ? ಅಲ್ಲ, ಇಂಥ ಹಬ್ಬದ ದಿನ ಆಗಿ. ನೀನು ಯಾವಾಗ ಬಂದೆ? ಈಗಷ್ಟೇ ಬಂದೆ. ಓದ್ ಹೇಗೆ ಹೋಗ್ತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಸರಿ, ಒಳಗಡೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಬಾ. ಇದು ಹಳ್ಳಿ, ಕೋಟು ಸೂಟು ಎಲ್ಲ ಚೆನ್ನಾಗಿ ಕಾಣಲ್ಲ. ಅತ್ತೆ, ನಾನು ಹೊಡ್ತೀನಿ. ಜೈಮಾಮ ಬಂದ್ರು ಅಂತ ಮನೇಲಿ ಹೇಳ್ತೀನಿ. ಸರಿ ಮಗಳೇ. ನಾನು ಕರೆದಿದ್ದು ನನ್ನ ಜೊತೆ ಸಿನಿಮಾ ನೋಡಕ್ ಬರ್ತೀಯ ಅಂತ ಕೇಳೋದಕ್ಕೆ. ನನ್ಗೆ ಇಷ್ಟ ಆಗಿರೋ ಹುಡುಗ ಕೇಳೋವಾಗ ಬರ್ದೇ ಇರೋಕ್ಕಾಗತ್ತಾ? ಅದು ಇದನ್ನ ಲವ್ ಅಂತೆಲ್ಲ ಅನ್ಕೊಳ್ಳೋದು ಬೇಡ. ಒಟ್ಟಿಗೆ ಸಿನಿಮಾ ನೋಡ್ಬಿಟ್ಟು, ಒಟ್ಟಿಗೆ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಅಲ್ಲಿ
ನಾವಿಬ್ರು ಮಾತ್ರನೇ ಸ್ವಲ್ಪ ಹೊತ್ತು ಇದ್ದು ಮಾತಾಡಿ. ಸ್ವಲ್ಪ ಹೊತ್ತು ಮಾತ್ರ ಅಲ್ಲ, ಸಾಯೋವರೆಗೂ ಹಾಗೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಅಯ್ಯೋ ದೇವ್ರೆ, ಪ್ರೀತಿ ಅಂದ್ರೆ ಹೀಗಿರುತ್ತೆ ಅಂತ ನನ್ಗೆ ಇವಾಗ್ಲೇ ಅರ್ಥ ಆಗ್ತಾ ಇದೆ. ಇನ್ನೊಂದು ವಿಷಯ, ನಮ್ಮ ಪ್ರೀತಿ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಾಗೋದು ಬೇಡ. ಅದ್ಯಾಕೆ? ಯಾಕಂತ ಕೇಳಿದ್ರೆ ಹೊರಗಡೆ ಯಾರಿಗೂ ಗೊತ್ತಾಗದೇ ಇರೋದೇ ಒಳ್ಳೇದು. ನನ್ನಂತ ಲವರ್ ನಿನಗಿದ್ದಾನೆ ಅಂತ ಗೊತ್ತಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ನನ್ಗೆ ನಿಮಗ್ ಪ್ರೀತಿ ಮಾತ್ರ ಸಾಕು. ನೀನ್ ತುಂಬಾ ಮೋಸ. ಯಾರಿಗೂ ಕಣ್ಣೆತ್ತಿ ನೋಡ್ದೇ ಇರೋಳು ನನ್ನ ನಿನ್ನ ನೋಡೋ ಹಾಗೆ ಮಾಡ್ಬಿಟ್ಟೆ. ಅದೇ ನನ್ನ ಟ್ಯಾಲೆಂಟು. ಈ ಪ್ರತಿಭಾವಂತನ ಪ್ರಣಯ ಪ್ರಸಂಗ ಈ ಪ್ರಪಂಚ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಯಾರಾದ್ರೂ ನೋಡ್ತಾರೆ. ಹೌದು, ನಾನು ನಿನ್ನ ಮುಟ್ತಾ ದಿನ ಇಲ್ವಾ ಅಂತಾನೆ ಎಲ್ಲರೂ ನೋಡ್ತಾ ಇದ್ದಾರೆ. ನಂಗೆ ಡ್ಯೂಟಿ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಡ್ಯೂಟಿಗೆ ಹೋಗ್ತಿದ್ಯಾ? ಮಗನೇ, ನೀರು ಕಾಯಿಸಿಟ್ಟಿದ್ದೀನಿ. ಬೇಡಮ್ಮ, ನಾನು ಹೊರಗಡೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸರಿಯಪ್ಪ. ನದಿ ನೀರು ಗಲೀಜಾಗಿದೆಯೋ ಏನೋ. ಪರವಾಗಿಲ್ಲಮ್ಮ, ಎಷ್ಟು ದಿನ ಆಯ್ತು ನಾನು ನದಿಲಿ ಸ್ನಾನ ಮಾಡಿ. ಸರಿ. ಏನ್ ಮೇಡಮ್, ಸ್ನಾನ ಮಾಡಿ ಬರ್ತಾ ಇದ್ದೀರಾ? ಮತ್ತೆ ಮಧ್ಯಾಹ್ನ ಬರೋದು ಸ್ನಾನಕ್ಕೆ. ಬಾ, ಇನ್ನೊಂದ್ಸರಿ ಸ್ನಾನ ಮಾಡೋಗುವಂತೆ. ಆಹಾ, ಅದೆಲ್ಲ ಏನ್ ಬೇಕಿಲ್ಲ. ಬಾ. ಅಯ್ಯೋ, ಯಾರಾದ್ರೂ ನೋಡ್ತಾರೆ. ನೋಡಿದ್ರೇನು, ನಾನು ಬಲಾತ್ಕಾರ ಮಾಡ್ತಾ ಇದ್ದೀನಾ? ನಗ್ತೀಯಲ್ಲ. ಅಯ್ಯೋ, ನೋವುತ್ತೆ. ನಾನು ಅತ್ತೆಗೆ ಹೇಳ್ತೀನಿ ರೀ. ಹಾ, ಹೋಗಿ ಹೇಳು. ಸೂಪರ್. ಜಾಗ ಬಿಡಿ. ನೀವೇನ್ ಮಾಡ್ತೀರಾ? ನಾನು ಅತ್ತೆಗೆ ಹೇಳ್ತೀನಿ. ಕರಿ, ನನಗೇನು? ಅಲ್ಲೋಡಿ, ಅತ್ತೆ ಬಂದ್ರು. ಎಲ್ಲಿ? The stomach, pancreas and the biology system, the motor function of the stomach, if the... ಅಯ್ಯೋ ಯಪ್ಪ, ಏನ ನಿಂಗೆ ಹೇಳಿದೀನಿ ತಾನೆ ಈ ತರ ಭಯ ಪಡಿಸ್ಬೇಡ ಅಂತ. ಆಹಾ, ಅದಾ ಕರ್ದ್ಬಿಟ್ಟು ಬಂದ್ರೇನ್ರ? ನೀನ್ ಯಾಕೋ ಈ ತರ ಇದ್ಯಾ? ಇಷ್ಟೊತ್ತು ನೀನೆಲ್ಲಿ ಹೋಗಿದ್ದೆ? ಅಯ್ಯೋ, ಹೇಳೋ ರೀತಿ ಏನೂ ನಡಿಲಿಲ್ಲ ಬಿಡು, ಹೋಗ್ಲಿ ಬಿಡು. ಆ ಶಾಂತಿಗೆ ನನ್ನ ಮೇಲೆ ಅತಿಯಾದ ಪ್ರೀತಿ ಇದೆ. ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಾಯ್ತಾಳಂತೆ. ಸಾಯ್ಲಿ ಬಿಡು. ಏನ್ ಹೇಳ್ದೆ? ನಿನಗ್ ಬೇಕಾದಾಗ ಜಾಲಿಯಾಗಿ ಸುತ್ತಬೋದಲ್ಲ. ಏನ್ ಬೇಕಾದಾಗ ಜಾಲಿಯಾಗಿ ಸುತ್ತೋದು? ನಾನು ಹೇಳೋದ್ ನಿಂಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಅವ್ಳ ಕಣ್ಣು ಕಾಣಿಸ್ದಂಗೆ ಬಚ್ಚಿಟ್ಕೊಂಡು ಓಡಾಡ್ತಾ ಇದ್ದೀನಿ, ಗೊತ್ತಾ? ಅಪ್ಪ ಭಗವಂತ, ನೀನ್ ಹುಲಿ ಬಾಲ ಹಿಡ್ದಿರೋಗಿದೆಯಲ್ಲ. ನಾನು ಯಾವ್ದಾದ್ರು ಟ್ರೈನ್ ಕೆಳಗಡೆ ತಲೆ ಇಟ್ಟು ಸಾಯಕ್ ಹೋಗ್ತೀನಿ. ಅದೇ ಬೇಕಿರೋದು. ಬೇಗ ಹೋಗು, ಮೈಸೂರು ಟ್ರೈನ್ ಈಗಷ್ಟೇ ಬರುತ್ತೆ. ಜೈ ಮಾಮ, ಜೈ ಮಾಮ, ಜೈ ಮಾಮ. ಏನಿದು? ಶೇಪೆಕಾಯಿ. ನಿಮಗೆ ಇದು ತುಂಬಾ ಇಷ್ಟ ಅಲ್ವಾ? ಹಾಗಂತ ಯಾರು ಹೇಳಿದ್ದು? ಯಾರು ಹೇಳಿದ್ದ? ನನಗೆ ಗೊತ್ತು. ಮುಂಚೆ ದೇವಸ್ಥಾನದ ಆಚೆ ಇರೋ ಮರದಿಂದ ಬಿದ್ದಿದ್ ನನ್ನ ಜ್ಞಾಪಕ ಇಲ್ವಾ? ಏ ಸುಶೀಲಾ, ನೀನಿನ್ನೂ ಮರ್ತಿಲ್ವಾ? ನೀವ್ ಯಾವತ್ತು ಹೊರಡ್ತೀರಾ? ನಿನಗೆ ನಾನು ಇಲ್ಲಿಂದ ಹೋಗ್ಬೇಕನ್ಸ್ತಾ ಇದೆಯಾ? ಹಾಗಲ್ಲ. ಮತ್ತೆ ನೀವು ಮನೆಗೆ ಬರ್ತೀನಿ ಅಂತ ಹೇಳಿ ಬಂದಿಲ್ವಲ್ಲ? ಟೈಮ್ ಸಿಕ್ಕಿಲ್ಲ ಕಣೆ. ಹೌದು, ಟೈಮ್ ಸಿಕ್ಕಿಲ್ವಂತೆ. ಇಷ್ಟ ಇಲ್ಲ ಅಂತ ಹೇಳಿ. ಹಾ, ಮುಖನ ಚೇಂಜ್ ಆಗೋಯ್ತು. ಏಯ್, ನಿನ್ನ ಎಮ್ಮೆ ಅಲ್ಲೋಗಿದೆ, ಬೇಗ ಹೋಗು. ಹೋಯ್ತು. ಇಲ್ಲಿ ನೋಡ್ಬೇಡ, ಅಲ್ಲೋಗಿಡ್ಕೋ. ಈ ಹಸುನ್ ಇಟ್ಕೊಂಡು ಆಗ್ತಾ ಇಲ್ಲ. ನೋಡೋದ್ ನೋಡು, ಈ ಕಡೆ ಬಾ. ಅತ್ತೆ, ಇದ್ಯಾರು? ಸುಶೀಲಾನಾ? ಯಾಕೆ ಬರಲಿಲ್ಲ?
ಹಬ್ಬ ಎಲ್ಲಿವರೆಗೂ ಆಯ್ತಮ್ಮ. ಮಗಳೇ, ಆ ತೆಂಗಿನಕಾಯಿ ಒಂಚೂರು ತುರಿದಿಟ್ಬಿಡು. ಅಯ್ಯೋ, ಸೊಂಟ ತುಂಬ ನೋತಾ ಇದೆ. ಮಧ್ಯಾಹ್ನ ಆಯಿತು, ಟೈಮ್ಗೆ ಅಡುಗೆ ಆಗಿಲ್ಲ ಅಂದರೆ ನಿಮ್ಮ ಮಾವನಿಗೆ ಅಷ್ಟೇ ಸಾಕು ಜಗಳ ತೆಗಿಯೋಕ್ಕೆ. ಏನಾಯ್ತು? ಕೈ ಕುಯ್ಕೊಂಡ್ಯಾ? ನೋಡ್ಕೊಂಡು ಮಾಡೋಕ್ಕಾಗಲ್ವಾ? ಅಲ್ಲಿ ರಕ್ತ ಬಿದ್ದ್ಬಿಡುತ್ತೆ, ಈ ಕಡೆ ಕೈ ತಗೊಂಬ. ನೀನು ಯಾಕೆ ನಗ್ತಾ ಇದೆಯಾ? ಅಮ್ಮ, ಬೇರೆ ಯಾರು ಕೆಲಸ ಮಾಡೋರು ಸಿಗ್ಲಿಲ್ವಾ? ಏನಾಯ್ತು? ಇವಳು ಕೈ ಕುಯ್ಕೊಂಡಿದ್ದಾಳೆ ನೋಡಿ. ಪರವಾಗಿಲ್ಲ ಅತ್ತೆ, ಚಿಕ್ಕ ಏಟಷ್ಟೇ. ಜಾಸ್ತಿ ಕಟ್ಟಾಗಿಲ್ವಾ? ಸಂತೋಷ. ನೀನು ಎದ್ದೇಳು, ನಾನೇ ತುರಿ. ಪರವಾಗಿಲ್ಲ ಅತ್ತೆ. ಸಾಕ್ಬಿಡು, ಎದ್ದೇಳು. ದೊಡ್ಡವ್ರು ಕರೆದು ಊಟ ಹಾಕ್ಬೇಕು. ವಯಸ್ಸು ಬೇರೆ ಆಯಿತು, ಮುಂದಿನ ವರ್ಷದ ತನಕ ಇರ್ತಾರೋ ಇಲ್ವೋ? ಕರೆದಿದ್ದೀನಿ. ಬಾಯಿಲಿ ಏನೇ ಇದು? ಪಾಯಸ. ಪಾಯಸ? ಊಟ ಆದ್ಮೇಲೆ ಪಾಯಸ ತಗೊಂಡ್ ಬರ್ತಾರಾ? ನೀನೇ ತಗೊಂಡ್ ಕುಡಿ. ನೀನ್ ತಗೊಂಬಮ್ಮ, ಅವನ್ ಸುಮ್ಮನೆ ಹೇಳ್ತಿರೋದು. ಹೇಗಿದ್ರು ತಂದಿದ್ಯಾ? ಕೊಡು ಸ್ವಲ್ಪ, ಹೇಗಿದೆ ನೋಡ್ತೀನಿ. ಚೆನ್ನಾಗಿಲ್ಲ, ಕಹಿ. ಆಹಾ, ನಿನಗೆ ತುಂಬಾ ಬಾಯಿ ಜಾಸ್ತಿ ಆಗಿದೆ ಕಣೆ. ಹೊಡೆದ ನೋಡು. ಸ್ವಲ್ಪ ಸುಮ್ಮನೆ ಇರೋ. ಕೊಡಮ್ಮ. ಆಹಾ, ಶಾವ್ಗೆ ಪಾಯಸ. ಅಮ್ಮ ಚೆನ್ನಾಗಿದ್ದಾರಾ? ನಿನಗೆ ಎಂತ ತಂದೆ? ಅದು ಕೊಡ ಇಲ್ಲಿ. ಏನೋ ಇದು? ಏನೋ ತಿನ್ನೋ ಐಟಮ್ ಅನ್ಸುತ್ತೆ ಕಣ. ಸ್ವಲ್ಪ ಆರೋಗಿದೆ. ನಿನಗೆ ಅಂತಾನೆ ಅಮ್ಮ ಕಳಿಸ್ಕೊಟ್ಟಿದ್ದು. ನನಗೆ ಕೊಡು. ಹೈಯರ್ ಸ್ಟಡೀಸ್ ಓದಬೇಕು ಅಂತ ನಿಮ್ಮ ಅಪ್ಪಂಗೆ ಹೇಳಿಲ್ವಾ? ಹೇಳ್ದೆ. ಏನಂತ? ನೀನು ಓದಿದ್ರೆ ಸಾಕಂತೆ. ನಮ್ಮ ಅಪ್ಪನ ಬಗ್ಗೆ ನನಗೆ ಗೊತ್ತಲ್ವೋ, ಅದಕ್ಕೆ ನಾನು ಮಾಡಿ ಮುಗಿಸ್ಬೇಕಷ್ಟೇ. ಅದನ್ನ ನಮ್ಮ ಅಪ್ಪನ ನೋಡಿ ಕಲ್ತ್ಕೊಳಕ್ ಹೇಳು. ಎಲ್ಲ ಎಕ್ಸಾಮ್ನು ಅಟೆಂಡ್ ಮಾಡಬೇಕು ಅಂತಾನೆ ನಮ್ಮ ಅಪ್ಪ ಅಡ್ವೈಸ್ ಮಾಡ್ತಾರೆ. ಏನ್ ಕಾರಣ? ಅವ್ರಿಗೆ ಗೆಲ್ದಿರೋ ನೋವೇ ಇಲ್ಲ. ಅದವರ ವ್ಯಸನಗಳಿಂದ ಅಂತಾನೂ ಹೇಳ್ಬೋದು. ನಾನ್ ವೈದ್ಯ ಆಗ್ಬಿಟ್ರೆ ಅವರು ಬೇರೆ ಯಾವ ಡಾಕ್ಟರ್ನು ನೋಡಂಗಿಲ್ವಲ್ಲ. ಅದು ಸರಿ. ನೀನ್ ವೈದ್ಯನಾಗಿ ನೋಡಿದ್ರೆ ಅಪ್ಪ ತುಂಬಾ ದಿನ ಜೀವಂತವಾಗಿ ಇರೋದೇ ಬೇಕಾಗಿಲ್ಲ, ಬೇಗ ಹೋಗ್ಬಿಡ್ತಾರೆ. ತಮಾಷೆನಾ? ನಮ್ಮ ಅಪ್ಪನ ಐಡಿಯಾ ಹೇಗಿದೆ? ಐಡಿಯಾ ಸೂಪರ್ ಆಗಿದೆ. ನನಗೆ ಮದುವೆ ಮಾಡಿಸ್ಬೇಕು ಅಂತ ಅಪ್ಪ ಹೇಳ್ತಾ ಇದ್ರು. ಅಪ್ಪನಿಗೆ ದುಡ್ಡಿನ ಮೇಲೆ ತುಂಬಾ ಆಸೆ. ಅದಕ್ಕೆ ನೀನೇನು ಹೇಳಿದೆ? ನಾನೇನು ಹೇಳಿ, ನನ್ನ ಆಸೆ ಎಲ್ಲ ಆಮೇಲೆ ಅಷ್ಟೇ. MBBS ಮುಗಿಸ್ಬಿಟ್ಟು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು. ನಾನು ಎಷ್ಟೇ ಹೇಳಿದ್ರು ಅಪ್ಪ ಕೇಳ್ತಿಲ್ಲ. ಅವ್ರು ಹೇಳೋದು ಮಾತ್ರ ನಡೆಯುತ್ತೆ. ಈ ಎಲೆಕ್ಷನ್ನಲ್ಲಿ ದುಡ್ಡು ಖರ್ಚು ಮಾಡಿ ಆದರೂ ಬಾಬು ರಾಜೀವ್ನ ಸೋಲಿಸ್ಲೇಬೇಕು. ಅದಕ್ಕೆ ನೀನೇ ಸರಿಯಾಗಿ ನೋಡ್ಕೊಂಡು ಕೆಲಸ ಮಾಡಬೇಕು. ನೀನು ಅದನ್ನ ಬೇರೆ ಹೇಳಬೇಕಾ? ಆಮೇಲೆ ಒಂದು ವಿಷಯ ಹೇಳೋದು ಮರ್ತೆ. ಬಾಬುರಾವ್ ಕಡೆ ವ್ಯಕ್ತಿಗಳು ನಮ್ಮ ಪೋಸ್ಟರ್ಗಳನ್ನೆಲ್ಲ ಹರಿತಿದ್ದಾರೆ ಅಂತ ಒಬ್ಬ ವ್ಯಕ್ತಿ ನನ್ನ ಹತ್ರ ಹೇಳ್ದ. ನನ್ನ ಮುಂದೆ ಏನಾದರೂ ನಮ್ಮ ಪೋಸ್ಟರ್ನ ಹರಿಬೇಕು, ನಾನು ಖಂಡಿತ ಹೊಡಿತೀನಿ ಮಗ. ನೀನು ಧೈರ್ಯವಾಗಿರೋ, ಏನೇ ಆದರೂ ನಿನ್ನಿಂದ ನಾನಿರ್ತೀನಿ. ಇದು ಒಂದು ಪೋಸ್ಟರ್. ಲೇ, ಯಾರನ್ನ ಕೇಳಿ ಪೋಸ್ಟರ್ ಹರಿದೆ? ನೀನ್ ಯಾರದನ್ನ ಕೇಳಕ್ಕೆ? ಅವನನ್ನು ಹೊಡೆದ. ಹೌದು.
ಇನ್ನೊಂದ್ಸರಿ ಪೋಸ್ಟರ್ ನೋಡಿದ್ರೆ ಅಯ್ಯೋ ಮಗ ಇನ್ನವನೇನು ಮಾಡಬೇಡಿ, ಅವ್ನು ಸತ್ತೋಗವನೆ ಶವ. ಅದ್ರಲ್ಲೇನು, ಒಂದ್ ಕೆಲಸ ಮಾಡೋಣ, ಅವ್ನ್ ಶವ ಇಲ್ಲೇ ಇರ್ಲಿ, ನಾವೆಲ್ಲರೂ ಸೇರಿ ನಾಳೆ ಬೆಳಗ್ಗೆ ಕರೆಕ್ಟಾಗಿ 10 ಗಂಟೆಗೆ ಇವನ್ ಪೋಸ್ಟ್ ಮಾರ್ಟಮ್ ಮಾಡೋಣ. ಜೈ ಜೈ ಜಯೇಂದ್ರನ್. ಜೈ ಜೈ. ಅಬ್ದುಲ್ಲಾ ಕೂತ್ಕೋ. ನೀವು ಕೊಡೋದನ್ನ ನೋಡಿ ನನಗೆ ಕಷ್ಟ ಅಂತ ಹೇಳ್ತಿಲ್ಲ, ಹೇಳಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವರೆಲ್ಲ ತಿರುಗಿ ವಸೂಲಿ ವಸೂಲಿ ಅಂತ ತಿರುಗಿ ಮನುಷ್ಯರನ್ನ ಯಾಮಾರ್ಸಕ್ಕೆ ನೋಡ್ತಾರೆ. ಯಾವ ವಿಷಯ ನೋಡಿದ್ರು ವಸೂಲಿ. ಬಿಡು ಅಬ್ದುಲ್ಲಾ, ಮನುಷ್ಯರು ಅಂದ್ರೆ ಹಾಗೆ ತಾನೆ. ಇಲ್ಲಿ ಯಾರಾದ್ರೂ ಬಂದು ಕೈ ನೀಡಿದ್ರೆ ನೀವು ಕೊಟ್ಬಿಡ್ತೀರಾ? ಇಲ್ದೇ ಇರೋರು ತಾನೆ ಅಬ್ದುಲ್ಲಾ ಬಂದು ಕೈ ಚಾಚೋದು. ಇರೋರು ಸ್ವಲ್ಪ ಕೊಡಬೇಕು. ನಾವು ಸಂಪಾದನೆ ಮಾಡಿರೋದೆಲ್ಲ ಹೋಗುವಾಗ ತಗೊಂಡೋಗೋದಕ್ಕಾಗುತ್ತಾ? ಈ ಕಾಲದಲ್ಲಿ ಮನುಷ್ಯರು ಒಳ್ಳೆಯವ್ರಿಗೇನೆ ಯಾಮಾರ್ಸೋದು. ನಾನೊಂದು ಹೇಳ, ಸಾಮ್ರಾಜ್ಯಗಳನ್ನ ಕಿತ್ಕೊಳ್ತಾ ಅಲ್ಲಿರೋ ಎಲ್ಲವನ್ನು ಕೊಳ್ಳೆ ಹೊಡೆಯುವಂಥ ಒಂದು ಚಕ್ರವರ್ತಿ ಇದ್ದ. ಕೋಟೆ ಪೂರ್ತಿ ಚಿನ್ನ ಹಣ ವಜ್ರಗಳನ್ನ ಮುಚ್ಚಿಡೋದಕ್ಕೆ ಪ್ರಪಂಚದಲ್ಲೇ ದೊಡ್ಡ ಖಜಾನೆ ಇಟ್ಟಿದ್ದ. ಒಂದಿನ ಅವನು ಸತ್ತೋದ. ಆ ಚಕ್ರವರ್ತಿ ಹೆಣನ ಸ್ಮಶಾನಕ್ಕೆ ತಗೊಂಡು ಹೋಗುವಾಗ ಅವರ ಆಸೆ ಪ್ರಕಾರ ಕೈ ಎರಡು ಹೊರಗಾಕಿದ್ರು. ಪಾಪ ಮಾಡಿರೋ ಕೈಯಿಂದ ಈ ಪ್ರಪಂಚಕ್ಕೆ ಒಂದನ್ನು ಹೇಳಿದ್ರು, ನಾನೇನನ್ನು ಎತ್ಕೊಂಡು ಹೋಗ್ತಿಲ್ಲ ಅಂತ. ಮಗಳೇ ಪೂರ್ಣಿಮಾ, ಏನಾಯ್ತಪ್ಪ, ಏನಾಯ್ತು? ನೀನು ಹೆದರ್ಕೋಬೇಡ, ನನಗೆ ಎದೆ ನೋತಿದೆ, ಏನ್ ತೊಂದರೆ ಇಲ್ಲ. ಪೂರ್ಣಿಮಾ, ಮೆಡಿಕಲ್ ಕಾಲೇಜಲ್ಲಿ ನಮಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗೋಣ. ಬೇಡ ಅಬ್ದುಲ್ಲಾ, ನನಗೇನಿಲ್ಲ. ಹಂಗೆಲ್ಲ ಏನೂ ಇಲ್ಲ, ಎದೋಳಿ ಹೋಗೋಣ. ಭಯ ಪಡೋ ಅಂಥದ್ದೇನಿಲ್ಲ, 2-3 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅವ್ರಿಗೆ ಹೆದರ್ಕೋಬೇಡಿ ಅಂತ ಹೇಳಿದೆ, ಕೇಳಲಿಲ್ಲ. ಅನಾವಶ್ಯಕವಾಗಿ ನಿಮಗೆ ತೊಂದರೆ ಕೊಟ್ಟರು. ನಮ್ಗೆ ಯಾವ ಕಷ್ಟನೂ ಇಲ್ಲ, ಇದೇ ಅಲ್ವಾ ನಮ್ಮ ಕೆಲಸ. ಈಗ ನಾನು ಮನೆಗೆ ಹೋಗ್ಬೋದಾ ಡಾಕ್ಟರ್? ಇದು ಸರಿ ಹೋಯ್ತಲ್ಲ ಸರ್, ನೀವೆಲ್ಲೂ ಹೋಗದೆ ಇಲ್ಲೇ ಮಲ್ಕೊಳ್ಳಿ, ಕಂಪ್ಲೀಟ್ ರೆಸ್ಟ್.
ಮನೆಗೆ ಹೋಗಿ ರೆಸ್ಟ್ ತಗೋಬಾರ್ದಾ? ಸರ್, ನಿಮ್ಮ ಅಲಕ್ಷ್ಯತನ ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ನಾನು ಡಾಕ್ಟ್ರು, ನಾನು ಹೇಳೋದನ್ನ ನೀವು ಕೇಳಬೇಕು. ಓಕೆ. ಪೂರ್ಣಿಮಾ, ಭಯಪಡ್ಬಿಡಿ. ಏನೇ ಇದ್ರು ತಕ್ಷಣ ಇಲ್ಲಿ ಕರ್ಕೊಂಬಂದಿದ್ದು ಒಳ್ಳೇದಾಯ್ತು. ಇದ್ಯಾರು? ಅಬ್ದುಲ್ಲಾ, ನನಗಿರೋ ಒಬ್ಬನೇ. ನಮಸ್ಕಾರ. ನಮಸ್ಕಾರ. ನಾನು ಮತ್ತೆ ಬರ್ತೀನಿ. ಜಯನ್, ಅವಾಗ ಹೋಗಿ ನೋಡಿ. ಅವರು ನಮ್ಮ ಕಸಿನ್. ಎಸ್ ಸರ್. ಬರಲಾ? ಸರಿ. ನೀನ್ ಯಾಕೆ ಅಳ್ತಿದ್ಯಾ? ನಂಗೇನು ಯೋಚನೆ ಇಲ್ಲ. ನನ್ನಿಂದ ನಿಮಗ್ ತಾನೇ ಯೋಚನೆ ಆಗಿರೋದು. ದಡ್ಡಿ, ನಿನ್ಗೆ ಯಾರ ಹತ್ರ ಹೇಳಿದ್ದು? ನನಗೆಲ್ಲಾನು ನೀನೇನಮ್ಮ. ನಿನ್ಗೋಸ್ಕರನೇ ನಾನು ಬದುಕಿರೋದು. ಗುಡ್ ಮಾರ್ನಿಂಗ್. ಏನು ಮಲಗಿದ್ರಾ? ಇಲ್ಲ, ಏನೇನೋ ಯೋಚನೆ ಮಾಡಿ ಮಲಗಿದ್ದೀನಷ್ಟೇ. ಎಲ್ಲೂ ಎದ್ದು ಹೋಗಬಾರ್ದು ಅಂತ ನೀವು ಹೇಳಿದ್ದೀರಾ. ಜಯನ್, ಡಾಕ್ಟರ್ ಎಲ್ಲಿ? ಸಾರ್ಗೆ ಒಂದು ಆಪರೇಷನ್ ಇದೆ, ಅದಕ್ಕೆ ನನ್ನೇ ನೋಡ್ಕೊಳಕ್ಕೆ ಹೇಳಿದ್ರು. ಸಾರ್ ಆಮೇಲೆ ಬರ್ತಾರೆ. ಯಾವಾಗಲೂ ಚುರುಕಾಗಿರೋದೇ ನನ್ನ ಕ್ಯಾರೆಕ್ಟರು ಅಂತ ನನ್ನನ್ನು ನೀವು ಹಗ್ಗ ಇಲ್ದೇನೆ ಕಟ್ಟಾಕಿದ್ದೀರಾ. ಈ ರೋಗಕ್ಕೆ ಟ್ರಸ್ಟೇ ತುಂಬ ಮುಖ್ಯ. ನಿಮ್ಮ ಮಾತನ್ನು ಕೇಳದೆ ಇರೋಕ್ಕಾಗುತ್ತಾ? ನಿಮ್ಮ ಕಸ್ಟಡಿಗೆ ಬಂದಿದ್ದೀನಿ. ಸರಿಯಾದ ಸಮಯಕ್ಕೆ ಔಷಧಿ ಕೊಡಬೇಕು. ನಾನು ಬರ್ತೀನಿ. ನಡ್ಕೊಂಡು ನಾವು ಆ ಸ್ಮಶಾನದ ಗೇಟ್ ಹತ್ರ ಬಂದ್ವಿ. ಆಮೇಲೆ ಅಲ್ಲಿ ನಿಂತಿದೆ ಯಾರು? ಆಕಾಶನ ಮುಟ್ಟಿ ಒಂದು ತಲೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಒಂದ್ ಭೂತ ಇಲ್ಲ, ದೆವ್ವ ಇಲ್ಲ, ಪಿಶಾಚಿನೂ ಇಲ್ಲ, ಒಂದು ಮಣ್ಣಂಗಟ್ಟೆನೂ ಇಲ್ಲ. ವೀರಂತರ ಮಾತಾಡ್ತಿದ್ಯಲ್ಲ, ನಿನಗೆ ಭಯ ಇಲ್ವಾ? ಏನು ನನ್ಗ? ಯಾವ ಮಧ್ಯರಾತ್ರಿಲೂ ಎಂತ ಸುಡ್ಗಾಡ್ಗಾದ್ರೂ ನಾನು ಹೋಗಿ ಬರ್ತೀನಿ. ಸುಮ್ನೆ ಹೇಳ್ಬೇಡಲೇ. ಬೆಟ್ಟಿಡೋಣ. ಬೆಟ್ಟು ರಿಸೆಪ್ಷನ್ ಹಾಲ್ ಅಲ್ಲಿ ಕೆಲವು ಬಾಡಿಗಳಿದೆ. ಅದರಲ್ಲಿ ಒಂದು ಬಾಡಿನ ಇವತ್ತು ಅರ್ಧ ರಾತ್ರಿ ನಾವ್ ಹೇಳೋ ಜಾಗದಲ್ಲಿ ತಗೊಂಡೋಗಿ ಇಡ್ಬೇಕು. ನಿನಗ್ ಧೈರ್ಯ ಇದೆಯಾ? ಏನ್ ಕೊಡ್ತೀಯಾ? ನೀನ್ ಏನ್ ಬೇಕಾದ್ರೂ ಕೇಳು, ಅದೆಲ್ಲ ಕೊಡ್ತೀವಿ. ಒಂದು ಪ್ಯಾಂಟು, ಒಂದು ಶರ್ಟ್, ಆಮೇಲೆ 200 ರೂಪಾಯಿ. ಓಕೆ, ಒಪ್ಕೋತಾ ಇದೀನಿ. ಓಕೆ ಓಕೆ ಓಕೆ. ಅಬ್ದುಲ್ಲಾ ಇಲ್ಲಿ ಕಾಣಿಸ್ತಿಲ್ಲ. ಮಧ್ಯಾಹ್ನ ಬರ್ತೀನಿ ಅಂದ್ರಲ್ಲ. ಬರ್ತಾರೆ. ನನಗೆ ಬೆಳಗ್ಗೆ ಬರೋಕ್ಕಾಗಲಿಲ್ಲ. ಜಯನ್ ಬಂದು ನೋಡಿದ್ನಾ? ಹೌದು. ಆ ಹುಡುಗ ಯಾರು? ಅವ್ನಿಗೆ ಅವಕಾಶ ಸಿಕ್ಕಿದ್ರೆ ಅವನು ಎಷ್ಟು ದೊಡ್ಡ ಮಟ್ಟಿಗೆ ಬೆಳಿತಾನೆ ಗೊತ್ತಾ? ಅದ್ಯಾಕೆ ನೀವು ಆ ಥರ ಹೇಳ್ತಿದ್ದೀರಾ? ನಾನು ಅವನ ಹತ್ರ ಹೇಳಿದೆ ಹೈಯರ್ ಸ್ಟಡೀಸ್ಗೆ ಹೋಗು ಅಂತ. ಆಮೇಲೆ ಅದೃಷ್ಟ ಇಲ್ಲ, ಅವನು ಬಡವ್ರ ಮನೇಲಿದ್ದಾನೆ. ಇಷ್ಟು ಓದೋದಕ್ಕೇನೆ ಅವನು ತುಂಬ ಕಷ್ಟಪಟ್ಟ. ಇವಾಗ ಅವರಪ್ಪ ಅವನಿಗೆ ಮದುವೆ ಮಾಡ್ಕೋ ಅಂತ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ಓ, ನಿಮಗೆ ಯಾವ ಸಮಸ್ಯೆನೂ ಇಲ್ಲ. ಬೇಕು ಅಂದರೆ ಮನೆಗೆ ಹೋಗ್ಬೋದು. ಹಾಂ, ಸಂತೋಷ. ಇವಳು ಮದುವೆ ವಿಷಯ ಏನಾಯ್ತಣ್ಣ? ಕೆಲವು ಸಂಬಂಧಗಳು ಬಂತು, ಯಾವುದು ಸೆಟ್ ಆಗಿಲ್ಲ. ಇದೆಲ್ಲ ತೀರ್ಮಾನ ಮಾಡೋದಕ್ಕೆ ದೇರ್ ಇಸ್ ಎ ಟೈಮ್. ಪೂರ್ಣಿಮಾ ಮದುವೆ ಆಗದೆ ಇರೋದ್ರಿಂದಾನೇ ನಿಮಗೆ ಈ ಸಮಸ್ಯೆ ಬಂದಿದ್ದು. ಹಾಂ, ದುಃಖದಿಂದಾನೆ. ಅಣ್ಣ, ನನಗೊಂದು ಐಡಿಯಾ. ನೀವು ಜಯನ್ ನೋಡಿದ್ದೀರಲ್ಲ, ಅವನಿಗೆ ಇವಳನ್ನ ಮದುವೆ ಮಾಡಿಸಿದ್ರೆ ಅಲ್ಲ, ಸುಮ್ಮನೆ ಯೋಚನೆ ಮಾಡಿ ನೋಡಿ. ದಿಢೀರಂತ ಯಾಕೆ ಈ ಥರ ಹೇಳ್ತಿದ್ದೀರಾ? ಅದು ಚೆನ್ನಾಗಿರುತ್ತೆ ಅಂತ ನನಗೂ ಅನ್ನಿಸ್ತಾ ಇದೆ. ಜಯನ್ಗೂ ಪೂರ್ಣಿಮಾಗೂ ಜೋಡಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಾನು ಹೋಗ್ತೀನಿ. ತಮಾಷೆ ಮಾಡಬೇಡ್ವಾ? ಸುಮ್ಮನೆ ಇರು. ವಾಚ್ ಹಿಡ್ಕೋ, ವಾಚ್ ಹಿಡ್ಕೋ. ಶರ್ಟ್ ಹಿಡ್ಕೋ. ಬೇರೆ ಏನು ಮಿಚ್ಚಬೇಕು? ಆ ಲುಂಗಿ ತಗೋ, ಲುಂಗಿ ಹಿಡಿ.
ಹೇ ಸರಿ ನಿಲ್ಸೋ, ಇವನೊಬ್ಬ. ತಗೋ ಹೂವನ್ನ ಹಿಡ್ಕೋ. ತಗೋ ಶೂ ಹಿಡಿ, ನಾನು ಹೋಗ್ತೀನಿ. ಹೋಗು. ಹೇ ಬೆಕ್ಕೋ, ಹೋಗಿ ನಿನ್ ಕೆಲಸ ನೋಡ್ಕೋ. ನೆರಳ ನೆರಳು ನೆರಳು ನೆರಳು. ಯಾರೋದಲ್ಲಿರೋದು? ಎಷ್ಟೇ ಭಯ ಪಡಿಸಿದ್ರು ಈ ಮ್ಯಾಥ್ಯೂ ಭಯ ಪಡ್ಕೊಳ್ಳೋದಿಲ್ಲ. ಹಲೋ, ಮಾಧವ್ ಅವರಾ? ಯಾವುದೇ ತೊಂದರೆ ಇಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಎಸ್. ಆಮೇಲೆ ನನಗೆ ಜೈನ್ ನೆನಪಲ್ಲಿದ್ದಾನೆ. ಸರಿ, ಜಯನ್ನ ಒಂದು ದಿವಸ ಇಲ್ಲಿ ಬರೋದಕ್ಕೆ ಹೇಳಿ, ಯಾವಾಗಾದರೂ ಸರಿ. ಸರಿ, ಥ್ಯಾಂಕ್ ಯು. ನನ್ನ ಹಣ ಆಸ್ತಿ ಎಲ್ಲ ನನ್ನ ಮಗಳಿಗೇನೆ. ಅವಳನ್ನ ಇಷ್ಟಪಡೋರ ಕೈಯಲ್ಲಿ ಒಪ್ಪಿಸ್ಬಿಟ್ಟು ಸಾಯ್ಬೇಕು ಅಂತ ನನ್ನ ಆಸೆ. ಜಯಂತ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಹೊಗಳ್ತಾ ಮಾತಾಡ್ತಿದ್ದೀನಿ ಅನ್ಕೋಬೇಡಿ. ಇಂಥ ಒಳ್ಳೆ ಗುಣ ಇರುವಂಥ ಪ್ರೀತಿ ಇರುವಂಥ ಹುಡುಗನ್ನ ಈ ಕಾಲದಲ್ಲಿ ಕಂಡುಹಿಡಿಯೋದು ಕಷ್ಟ. ಸಿಗರೇಟ್ ಸೇದೋದಿಲ್ಲ, ಕಣ್ಮುಂದೆ ಒಳ್ಳೆ ಹುಡುಗಿ ಹೋದ್ರೂ ನೋಡೋದಿಲ್ಲ. ಓಪನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಗ್ಯಾಂಗಲ್ಲಿ ಸೇರಿಸ್ಕೊಳ್ಳೋ ಅಂಥ ಹುಡುಗನೇ ಇವನಲ್ಲ. ಅಂಥ ಅಮಾಯಕ ಇವನು. ನಾನು ಆ ಥರ ವ್ಯಕ್ತಿ ಅಲ್ಲ. ಸಿಗರೆಟ್ ಕುಡಿಯೋದು, ಕಂಪ್ನಿ ಪಾರ್ಟಿಯಲ್ಲಿ ಸ್ವಲ್ಪ ಕುಡಿಯೋದು, ಇದೆಲ್ಲ ನಾನು ದೊಡ್ಡದಾಗಿ ತಗೊಳ್ಳೋದೇ ಇಲ್ಲ. ಅದೆಲ್ಲ ಹೇಳಿದ್ರು ಇವನಿಗೆ ಅರ್ಥ ಆಗಲ್ಲ, ಗೊತ್ತಾಯ್ತಾ ಸರ್? ಒಂದು ಕಂಪನಿ ಕೂಡ ಅವ್ನು ಕುಡಿಯೋದಿಲ್ಲ. ಮತ್ತೆ ಮೆನನ್ ಸರ್, ನೀವು ಇವನಿಂದ ಏನು ನೋಡ್ತಾ ಇದೀರಿ ಅಂತ ಗೊತ್ತಾಗ್ತಿಲ್ಲ. ಜೈ ಮಿಡಲ್ ಕ್ಲಾಸ್ ಅವನು. ಇಲ್ಲಿರೋ ಮನೇನ ನೋಡಿದ್ರೆ ಕೊಡಮ್ಮ. ಆಮೇಲೆ ಮನುಷ್ಯನ್ನ ನಾನು ದುಡ್ಡಿಂದ ಅಳಿಯೋದಿಲ್ಲ. ನಾನು ಮುಖ್ಯ ಅನ್ಕೊಂಡಿರೋದು ಮನುಷ್ಯರ ಗುಣನೇ. ಈ ಪ್ರಪಂಚದಲ್ಲಿ ಚಿನ್ನಕ್ಕಿನ್ನ ಮೌಲ್ಯವಾದದ್ದು ಏನು ಅಂದ್ರೆ ಪ್ರೀತಿ ಮತ್ತೆ ಒಳ್ಳೇದು ಬಯಸೋ ಮನಸ್ಸು. ನಾವ್ ಈ ಮನೇನ ಸ್ವಲ್ಪ ನೋಡ್ಬೋದಾ ಸರ್? ಅದಕ್ಕೆ ನೋಡೋಣ ಬನ್ನಿ. ನೀನ್ ಇಲ್ಲೇ ಇರು, ಮಾತಾಡು. ಮತ್ತೆ ಇನ್ನೊಂದೇನಂದ್ರೆ ನೀನ್ ಬಾ. ನಿಮಗೆ ಹಾಡಕ್ಕೆ ಬರುತ್ತಾ? ಸ್ವಲ್ಪ. ಅಮ್ಮನ ಆಸೆ ನಾನು ಸಿಂಗರ್ ಆಗಬೇಕು ಅಂತಿತ್ತು, ಅಪ್ಪನ ಆಸೆ ನಾನು ಡ್ಯಾನ್ಸರ್ ಆಗಬೇಕು ಅಂತ. ಎರಡೂ ಕಲ್ತ್ಕೊಂಡೆ, ಯಾವುದೂ ಪೂರ್ತಿ ಆಗಿಲ್ಲ. ಹಾಡಬೇಕು ಅಂದರೆ ದೇವರ ಆಶೀರ್ವಾದ ಇರಬೇಕು ಅಲ್ವಾ? ನನಗೆ ಇಷ್ಟವಾಗಿರೋದು ಕವಿತೆನೇ. ಮೆಡಿಕಲ್ ಓದ್ತಿದ್ರು ಕೂಡ ನನಗೆ ಕವಿತೆ ಅಂದರೆ ಇಷ್ಟ. ಕವಿತೆ ಬರೀತೀರಾ? ಆಗಾಗ ಏನಾದರೂ ಬರಿತಾ ಇರ್ತೀನಿ, ಆಮೇಲೆ ಹರಿದಾಕ್ಬಿಡ್ತೀನಿ. ಕಾರಣ? ಇಷ್ಟ ಇಲ್ದಿರೋ ಕೆಲಸ ಮಾಡೋಕ್ಕೆ. ಪೂರ್ಣಿಮಾಗೆ ಕವಿತೆ ಅಂದರೆ ಇಷ್ಟನಾ? ಓದಕ್ಕಿಷ್ಟ, ಆದರೆ
ನನಗೆ ಕವಿತೆ ಮೇಲೆ ಪ್ರೀತಿ ಇದೆ. ನಾನೇನು ದೊಡ್ಡ ಕವಿತೆ ಬರೆಯೋನಲ್ಲ ಬಿಡಿ. ಕಲ್ಪನೆಯ ಸಂಗೀತನೇ ಕವಿತೆ ಅಂತ ಯಾರೋ ಹೇಳಿರೋದು ಕೇಳಿದ್ದೀನಿ. ನನಗೆ ಗೊತ್ತಿದೆ ನನಗೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತ. ಅದ್ಯಾಕೆ? ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳ ನಡುವೆ, ಔಷಧಿಗಳ ನಡುವೆ, ಸಾವಿನ ನಡುವೆ ಯಾವಾಗಲೂ ಇರೋದ್ರಿಂದ ಕವಿತೆ ಅದನ್ನ ಬಿಟ್ಟಾಕಿ. ಅದು ಒಳ್ಳೇದೇನೆ. ಹಾಗಾದ್ರೆ ಸರಿ, ನಾವಿನ್ನು ಹೊರಡ್ತೀವಿ. ನಾವೇನು ಹೊಡ್ತೀವಿ? ಟೈಮ್ ಆಯಿತು. ಹಾಸ್ಪಿಟಲ್ಗೆ ಹೋಗಿ ಪ್ರೊಫೆಸರ್ ಮನೆಗೆ ಹೋಗ್ಬೇಕು. ಸರಿ, ಓಕೆ, ಕಮಾನ್ ಹೋಗೋಣ. ಬರ್ತೀನಿ. ಅಯ್ಯೋ, ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಯಾವಾಗ ಸಿಗುತ್ತೆ ಅಂತಾನೆ ಗೊತ್ತಾಗ್ತಿಲ್ವೇ. ಆ ಹೌದೌದು. ಕಡೆ ಹೋಗೋ ಬಸ್ಗಳು ನಿಲ್ಲಿಸದೆ ಹೋಗತ್ವಲ್ಲ, ಇವಾಗ ಏನ್ ಮಾಡೋದು? ಯೋಚನೆ ಮಾಡ್ಬಿಡಿ, ನಾನು ನನ್ನ ಗಾಡಿಯಲ್ಲಿ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ ಸರ್, ನಿಮ್ಗೆ ಯಾಕೆ ತೊಂದ್ರೆ? ನಾವ್ ಆ ಗಾಡಿ ಹಾಕಲ್ಲ, ನಾವು ಹೋಗ್ತೀವಿ ನಮ್ಮ ಪಾಡಿಗೆ. ಸರ್, ಬೇಡ ಸರ್, ಸರ್. ಕೂತ್ಕೊಳ್ಳಿ. ಬರ ಬೇಡದಿರೋ ಕೆಲಸ ಕೊಟ್ಬಿಟ್ವಿ. ಹತ್ತು ಓಕೆ, ಥ್ಯಾಂಕ್ ಯು ಸರ್. ವೆರಿ ಮಚ್. ಬಾಯ್, ಬರ್ತೀವಿ. ನಿಲ್ಸು ಬೇಡ ಬಿಡು, ನಾನೇ ಡ್ರಾಪ್ ಮಾಡ್ತೀನಿ ಇವ್ರನ್ನ. ಹಾ, ನೀವು ಯಾರಾದ್ರೂ ಮುಂದೆ ಬನ್ನಿ, ನನ್ನ ಡ್ರೈವರ್ ಮಾಡ್ಕೊಂಬಿಟ್ರಲ್ಲ. ಓ ಸಾರಿ ಸರ್. ಆಮೇಲೆ ಒಂದು ವಿಷಯ ಹೇಳೋದು ಮರ್ತೋದೆ, ಎಲ್ಲರಿಗೂ ಶತ್ರುಗಳಿರ್ತಾರೆ. ಅದು ಸಾಧಾರಣ ಅಲ್ವಾ ಸರ್? ನನ್ನ ಶತ್ರುಗಳು ನನ್ನ ಬಗ್ಗೆ, ನನ್ನ ಮಗಳ ಬಗ್ಗೆ ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ. ಯಾರು ಏನೇ ಹೇಳಿದ್ರು ನಾವೇ ನೋಡಿ ತಿಳ್ಕೊಬೇಕಲ್ವಾ ಸರ್? ಅವ್ರು ಏನಾದರೂ ಹೇಳ್ಕೊಳ್ಳಿ, ಆದರೆ ನನ್ನ ಮಗಳ ಬಗ್ಗೆ ಮಾತಾಡೋದು ನನ್ನಿಂದ ತಡ್ಕೊಳಕ್ಕಾಗಲ್ಲ. ಸುಳ್ಳು ಹೇಳೋರ್ಗೂ ನಿಮ್ಮ ಹುಡುಗಿಗೂ ಏನಾದರೂ ತೊಂದರೆನಾ? ಅವಳು ಓದಿದ್ದು ಇಲ್ಲೇನೆ. ಹಾಸ್ಟೆಲಲ್ಲಿದ್ದ ಹುಡುಗನ್ನ ಮಾತಾಡ್ತಿದ್ಲು, ಅವ್ನು ಲೆಟರ್ ಕೊಡ್ತಿದ್ದ ಅಂತ ಮಾತಾಡ್ಕೋತಾರೆ. ಹುಡುಗಿರ ಬಗ್ಗೆ ತಪ್ಪಾಗಿ ಮಾತಾಡೋದು ಕೆಲವ್ರಿಗೆ ಅಭ್ಯಾಸ ಆಗೋಗಿದೆ. ಕೆರ್ಕೋಬೇಕಾದ್ರೆ ಹಾಯಾಗಿ ಸುಖ ಇರತ್ತಲ್ಲ, ಅದೇ ತರನೇ. ಇಲ್ಲ, ಹೇಳ್ದೆ ಅಷ್ಟೇ, ನಾನು ಯಾವುದನ್ನು ಮುಚ್ಚಿಡಬಾರ್ದಲ್ವಾ, ಅದಕ್ಕೆ. ನಿನಗೆ ಹೈಯರ್ ಸ್ಟಡೀಸ್ ಓದಬೇಕು ಅಂತ ಆಸೆ ಇರೋದನ್ನ ನನ್ನ ಹತ್ರ ಪ್ರೊಫೆಸರ್ ಹೇಳಿದ್ರು. ಆಂಬಿಷಿಯನ್ಸ್ ಇರೋದು ಒಳ್ಳೇದೇನೆ. ಎಲ್ಲಿ ಹೋಗ್ಬೇಕು ಅಂತ ನೀವು ಹೇಳಿದ್ರೆ ಅಲ್ಲಿ ಕಳಿಸಿ ಓದಿಸೋದು ನನಗೆ ಸಂತೋಷನೇ. ಜಯಂತ್ ಅವ್ರ ಅಪ್ಪ ಹತ್ರನೂ ಮಾತಾಡ್ತಾ ಇದೀವಿ. ಅಫ್ಕೋರ್ಸ್, ಜಯನ್ಗೆ, ಜಯನ್ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಇಷ್ಟ ಆದ್ರೆ ಮಾಡೋಣ ಅಂತ ಹೇಳಿದೆ. ಥ್ಯಾಂಕ್ ಯು ಸರ್. ಬರ್ಲಾ? ಆಮೇಲೆ ನಾನು ಹೇಳಿದ ವಿಷಯನ ಮರಿಬೇಡಿ, ನಾನು ಹುಟ್ಟಿದಬ್ಬಕ್ಕೆ ಖಂಡಿತ ಬರಬೇಕು. ಸರಿ ಸರ್. ಹಲೋ, ವೆರಿ ಗುಡ್, ಒನ್ಸ್ ಮೋರ್. ಬಾಬಾ, ಏನಾಗಿಲ್ಲ ಬಾ. ನಿಲ್ಸಿ. ಹಿಡಿಯೋದೇನೋ ಹಿಡ್ದಿದ್ಯಾ, ಒಳ್ಳೆ ಜಿಂಕಿನೇ ಹಿಡ್ದಿದ್ಯಲ್ಲ ಜೈ. ಓ ಮಗ, ಚಿನ್ನದ ಬಿಂದಿಗೆ ಅಂತ ಹುಡುಗಿ ನಿನಗೆ ಸಿಕ್ಕವಳೆ. ಟ್ರೀಟ್ ಕೊಡಿಸ್ಬೇಕು, ನನ್ಗೆ ನಾಳೆನೆ ಟ್ರೀಟ್ ಬೇಕು. ಇವನು ಅವಳನ್ನ ನೋಡ್ತಿದ್ದಾಗ್ಲೇನೆ ನನಗೆ ಗೊತ್ತಾಯ್ತು, ಏನೋ ಒಂದು ಇವರಿಬ್ಬರ ಮಧ್ಯ ಇದೆ ಅಂತ ಗೊತ್ತಾಯ್ತು. ಅಪ್ಪ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಾನಿದ್ದೀನಿ, ಹೆಂಗ್ ಒಪ್ಕೊಳ್ಳಿ? ಹಂಗಿದ್ರೆ ಬೇಗ ಮದ್ವೆ. ಆತರ ಬರ್ಬೇಡ, ಅದೆಲ್ಲ ಹೇಳ್ತೀವಿ. ಅದ್ ಹೇಗೆ ಅಂದ್ರೆ, ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಆಕಾಶದಿಂದ ಮಳೆ ಬರೋ ಹೊತ್ತಲ್ಲಿ, ಆ ಸಮಯದಲ್ಲಿ ನಿನ್ನ ಎದೆ ಬಡಿತ ಜಾಸ್ತಿ ಆದಾಗ, ಚಿರು ಜೈಕುಮಾರ್ಗೂ ಸೌಭಾಗ್ಯವತಿ ಪೂರ್ಣಿಮಾಗೂ ನಡುವೆ ಮದುವೆ ನಡೆಯುತ್ತೆ. ಹರ 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 ಹರ
ತಗೊಂಬಾ ಅಲ್ಲಿಡು. ತುಂಬ ಲೇಟ್ ಮಾಡಬಾರ್ದು. 18ನೇ ತಾರೀಕು ಅಮೆರಿಕಾಗೆ ಹೋಗಿ ಟಿಕೆಟ್ ಬುಕ್ ಆಗಿದೆ, ಅದನ್ನು ಮರಿಬೇಡಿ. ಸರಿ. ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ? ದೇವರೇ ಕಾಪಾಡಪ್ಪ. ಸರ್, ಒಂದು ಫೋನ್ ಬಂದಿದೆ. ಲೇ, ನಿನಗೆ ಫೋನು. ಯಾರು? ನಿನ್ನೆ ಕರೀತಾರದು. ಯಾರಂತ ಕೇಳ್ಬೋದಲ್ಲ? ನೀನೇ ಬರ್ಬೇಕಂತೆ. ಹೋಯ್ತು. ಕಾಲ್ ಮಾಡೋದಕ್ಕೆ ಟೈಮಾ? ನನಗೇನಾದ್ರೂ ಫೋನ್ ಬಂದ್ರೆ ಇಲ್ಲ ಅಂತ ಹೇಳ್ಬಿಡು. ಹಲೋ, ನೀವ್ಯಾರು? ಈ ಅರ್ಧ ರಾತ್ರಿಯಲ್ಲಿ ಕಾಲ್ ಮಾಡಿದಿರಲ್ಲ, ಯಾರು ನೀವು? ಏನಂದ್ರೆ ಪೂರ್ಣಿಮಾಗೆ ಮದುವೆ ಆಗೋಯ್ತಾ? ಏನೇನೋ ಮಾತಾಡಬೇಡಿ. ಯಾರು ಯಾರು ಅಂತ ಗೊತ್ತಿಲ್ಲ. ಏನ್ ವಿಷಯ? ಪೂರ್ಣಿಮಾ ಇದ್ದಾಳಲ್ಲ, ಅವಳ ಬಗ್ಗೆ ಹೇಳಿದ್ರು. ಪೂರ್ಣಿಮಾ ಅವ್ರ ಗಂಡ ಅಂತ, ಪೂರ್ಣಿಮನ್ಗೆ ಮುಂಚೆನೆ ಮದುವೆ ಆಗಿದೆ ಅಂತ ನನಗೆ ಹೇಳ್ದ. ಅದಕ್ಕೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಾವು ನೋಡೋಕೆ ಹೋಗಿದ್ದು ಹುಡುಗಿನ ನಾನು ಮದುವೆ ಆಗಿದ್ದೀನಿ ಅಂತ ಅವ್ನು ಹೇಳುವಾಗ ಕಷ್ಟ ಆಗೋದಿಲ್ವಾ? ನೀನು ಎಂಥ ದಡ್ಡ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾರೋ ಒಬ್ಬ ಫೋನ್ ಮಾಡಿ ಹೇಳ್ದ, ನೀನು ಅದನ್ನು ನಂಬದೆ. ಮೇನನ್ ಅವರು ಆಗಲೇ ಹೇಳಿದ್ರಲ್ಲ, ಅವಳ ಬಗ್ಗೆ ತಪ್ಪಾಗಿರೋ ವಿಷಯಗಳನ್ನ ಮಾತಾಡೋರು ತುಂಬ ಜನ ಇದ್ದಾರೆ ಅಂತ. ನೀನು ಯೋಚನೆ ಮಾಡಬೇಡ, ಇದು ಯಾರೋ ಸುಳ್ಳು ಹೇಳಿದ್ದಾರೆ. ಯೋಚನೆ ಮಾಡಿ ನೋಡು, ಇಲ್ಲಾಂದರೆ ನಾವು ಅವ್ರನ್ನೇ ಕೇಳೋಣ. ತುಂಬ ವರ್ಷಗಳಿಂದ ನಾನು ಹುಟ್ಟಿದಬ್ಬದ ಬಗ್ಗೆ ನನಗೆ ನೆನಪೇ ಇರ್ತಿರ್ಲಿಲ್ಲ. ಏನೋ ಒಂದು ಈಗಲಾದ್ರೂ ಜ್ಞಾಪಕ ಮಾಡ್ಕೊಂಡ್ರಲ್ಲ, ಒಳ್ಳೇದಾಯ್ತು. ಇವ್ರಮ್ಮ ಇದ್ದಾಗ ಅವಳು ನೆನಪಿಸ್ತಿದ್ಲು. ನನ್ನ ಹುಟ್ಟಿದಬ್ಬ ನನಗೂ ಯಾವತ್ತೂ ಅಂತ ಗೊತ್ತಿಲ್ಲ. ಯೋಚನೆ ಮಾಡಿದಾಗ ನಾನು ಅನಾಥ ಅಂತ ಅನ್ಸುತ್ತೆ. ನಿನ್ನ ಹುಟ್ಟಿದ್ದಿನ ಯಾವುದು? ಲೇ ಪುಷ್ಪಧರ, ಇದು ನಿನ್ನ ಸ್ವಂತ ಮನೆ ಅಂತ ಅನ್ಕೋ. ಏನು ಬೇಕೋ ಅದನ್ನ ಇಷ್ಟ ಬಂದಂಗೆ ತಿನ್ನು. ಊಟಕ್ಕೆಲ್ಲ ನಾಚಿಕೆ ಪಡ್ಕೋಬೇಡ, ಮಜ್ಜಾ ಮಾಡೋ. ಈ ಥರ ಸಂತೋಷವಾದ ದಿನ ನನ್ನ ಜೀವನದಲ್ಲಿ ತುಂಬ ದಿನ ಬಿಟ್ಟು ಬಂದಿದೆ. ಅಲ್ಲ, ನೀನು ಯಾಕೆ ಏನು ತಿಂತ ಇಲ್ಲ? ತಿನ್ನೋ ವಿಷಯದಲ್ಲಿ ನನಗಂತೂ ನಾಚಿಕೆನೇ ಇರಲ್ಲ. ಅವನು ಅದಕ್ಕೆ ಡೆಡ್ ಅಪೋಸಿಟ್ಟು. ಲೇ ಎದ್ದೊಳ್ಬೇಡ, ಪಾಯಸ ಇನ್ನೂ ಇದೆ. ಅದೇನೇ ಆಗಲಿ, ನೀವೆಲ್ಲ ಬಂದಿದ್ದು ನನಗೆ ತುಂಬ ಸಂತೋಷ. ಸಾರಿ, ಹೇಳೋದು ಸ್ವಲ್ಪ ಲೇಟ್ ಆಯಿತು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಓ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್,
ನಾನು ತುಂಬ ದಿನದಿಂದ ಹುಡುಕ್ತಿದ್ದ ಬುಕ್ ಇದು. ನಿಮ್ಗೆಲ್ಲಿ ಸಿಕ್ತು? ನನ್ನ ಹತ್ರ ತುಂಬ ಬುಕ್ ಕಲೆಕ್ಷನ್ಸ್ ಇತ್ತು, ಎಲ್ಲ ತಗೊಂಡು ಹೋಗ್ಬಿಟ್ರು. ನಿನ್ಗಿದ್ ಬೇಕಾ? ನೀವೇ ಆ ಥರ ಕೇಳ್ತಿದ್ರೆ ತಗೋ. ಥ್ಯಾಂಕ್ ಯು ಸರ್. ಹಾ, ನಿನ್ನ ಹಳೇ ಗುಣ. ನಿನ್ಗೆ ಯಾಕೋ ಪುಸ್ತಕ? ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಪುಸ್ತಕ ಓದಿದ್ಯಾ? ಹೌದು. ಯಾವುದು? ನಿಘಂಟು. ಮನುಷ್ಯರ ಮೇಲೆ ಪ್ರೀತಿ ವಿಶ್ವಾಸನೆ ನನ್ನ ಫಿಲಾಸಫಿ ಆಗಿದ್ದು. ಯಾಕಂದ್ರೆ ತುಂಬಾ ಅನುಭವ ಇದೆ. ನನ್ನ ಫ್ರೆಂಡ್ ಅವಾಗವಾಗ ಅಡ್ವೈಸ್ ಮಾಡ್ತಾನೆ, ಅದನ್ನ ತಿಳ್ಕೊಬೇಕಾದ್ರೇನೆ ಜೀವನ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡೆ. ಅದೇ ಸಮಸ್ಯೆ, ಕೆಟ್ಟವ್ರಿಗೂ ಮನುಷ್ಯನ ಮುಖನೇ ಇರೋದು, ಹೇಗೆ ತಿಳ್ಕೊಳ್ಳೋದು? ಎಕ್ಸ್ಕ್ಯೂಸ್ ಮಿ ಸರ್, ನಾವು ಹೊರಡ್ಬೋದಾ? ಇಲ್ಲಿ ಇರೋದಕ್ಕೆ ನಮ್ಗೆ ಟೈಮ್ ಇಲ್ಲ. ಬನ್ನಿ ಹೋಗೋಣ. ಊರ್ಗೆ ಹೋಗಿಲ್ವಾ? ಇಲ್ಲ, ಮುಂದಿನ ವಾರ. ಪೂರ್ಣಿಮಾ, ಆ ಡ್ರೈವರ್ನ ಕರೆದು ಡ್ರಾಪ್ ಮಾಡಕ್ಕೆ ಹೇಳು. ಅಯ್ಯೋ ಬೇಡ, ನಮ್ಗೆ ಬೇರೆ ಕೆಲಸ ಇದೆ. ದೆನ್ ಆಲ್ ರೈಟ್. ಓಕೆ. ಹಲೋ, ಇದು ನಾನೇ ಪೂರ್ಣಿಮಾ. ಹಲೋ 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 ಹಲೋ. ಇಲ್ಲಿ ಬಂದಾಗ ಏನೋ ದುಃಖದಲ್ಲಿದ್ದೀರಾ ಅನ್ನಿಸ್ತು. ಏನಾಯ್ತು? ಹೇ, ಏನೂ ಇಲ್ಲ. ಅದು ಸುಳ್ಳು, ನಂಗೆ ಗೊತ್ತು. ಏನೋ ಇದೆ. ಮುಖ ಬಾಡು ಹೋಗಿ ಮೊದಲಿದ್ದಿದ್ದ ಸಂತೋಷನೇ ಇರಲಿಲ್ಲ. ಯಾಕೆ ಏನೂ ಮಾತಾಡ್ತಿಲ್ಲ? ಈ ಸಿಚುವೇಶನಲ್ಲಿ ನಾನು ಕೇಳಬಾರ್ದಿರೋದನ್ನೆಲ್ಲ ಕೇಳಿದೆ. ಎಲ್ಲ ನಿನ್ನ ವಿಷಯನೇ. ಹಾಗಾದರೆ ನೀವದೇನು ಅಂತ ಕೇಳಿ. ನಿನ್ನ ಗಂಡ ಅಂತ ಹೇಳ್ಕೊಂಡು ನನಗೊಬ್ಬ ಫೋನ್ ಮಾಡ್ದ. ನಾನು ಅಂದ್ಕೊಂಡೆ. ನಾನು ಹೇಳಿದ್ರೆ ನಂಬ್ತೀರಾ? ಹಾಂ, ಎಲ್ಲ ಒಂದು ಕನಸಿನ ಥರ ಮುಗಿದೋಯ್ತು. ಅಪ್ಪ ನಾನು ದಿನ ಬೀಚಿಗೆ ನಡ್ಕೊಂಡು ಹೋಗ್ತೀವಿ. ಇವತ್ತು ಕೂಡ ನೀವಲ್ಲಿಗೆ ಬಂದರೆ ನಾನು ಹೇಳಬೇಕಾಗಿರೋದು ಎಲ್ಲ ಹೇಳ್ಬಿಡ್ತೀನಿ. ಬರ್ತೀರಾ? ಅಪ್ಪ ಅಲ್ಲಿ ಜೈ. ಎಲ್ಲಿ? ಅಲ್ಲಿ. ನೀವು ಬಂದು ತುಂಬಾ ಹೊತ್ತಾಯ್ತಾ? ಈಗಷ್ಟೇ ಬಂದೆ. ನೀವು ಇಲ್ಲೇ ಮಾತಾಡ್ತೀರಿ, ನಾನು ಸ್ವಲ್ಪ ನಡೆದು ಬರ್ತೀನಿ. ನಾವಲ್ಲಿ ಹೋಗಿ ಮಾತಾಡೋಣ. ಹಾಂ. ಏನೋ ಹೇಳಬೇಕು ಅಂತ ಹೇಳಿದೆ. ನಿಮಗೆ ನನ್ನ ಮೇಲೆ ಬೇಜಾರಾಗಿದೆಯಾ? ಆದರೂ ನಾನು ಹೇಳಬೇಕಾಗಿರೋದು ದಯವಿಟ್ಟು ಕೇಳಿಸ್ಕೊಳ್ಳಿ. ಕಣ್ಣಿಂದ ನೋಡೋಕ್ಕೆಲ್ಲ ಚೆನ್ನಾಗೇ ಇರುತ್ತೆ. ಒಂದು ವಯಸ್ಸು ಅಂತ ಇರುತ್ತಲ್ಲ. ಹೀಗೆ ಒಂದಿನ ರಜಾ ಮುಗಿಸ್ಕೊಂಡು ಊರಿಗೆ ಹೋಗಬೇಕಾದ್ರೆ ನೋಡಿದ್ರೇನೆ ಗೊತ್ತಾಗುತ್ತೆ ಇವ್ರು ಒಂಥರ ಅಂತ. ಆದ್ರೆ ನೀನು ಅಂದ್ಕೊಂಡಿರೋ ಹಾಗಿಲ್ಲ. ಲೇಡೀಸ್ ಅಂತ ಬರ್ದಿರೋದು ನೋಡಿ ಕೂಡ ಬಂದಿದ್ದಾರೆ. ಹಂಗಲ್ಲ ಕಣೆ, ಇದೆಲ್ಲ ಒಂದು ಟೆಕ್ನಿಕ್ಕು. ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಟಿಕೆಟ್ ತಗೊಂಡಿರಲ್ಲ. ಪೇಪರಲ್ಲಿ ಓದಿಲ್ವಾ ಇಂಥದ್ದೆಲ್ಲ ನಡೆಯುತ್ತೆ ಅಂತ? ನಾನು ಬರ್ತಿದ್ದಾಗ ಟ್ರೈನ್ ಶುರು ಆಯಿತು. ಯಾವ ಕಂಪಾರ್ಟ್ಮೆಂಟ್ ಅಂತ ನೋಡಿಲ್ಲ, ಓಡ್ ಬಂದು ಹತ್ತದೆ. ಇವಾಗಿರೋದು ಎರಡೇ ದಾರಿ. ಒಂದು ಇಲ್ಲೆಲ್ಲಾದರೂ ನಾನು ಬಂದು ಕೂತ್ಕೋಬೇಕು, ಇಲ್ಲಾಂದರೆ ಟ್ರೈನಿಂದ ಎಗ್ರಿ ಸಾಯ್ಬೇಕು. ಇದರಲ್ಲೇನು ಮಾಡಲಿ? ನೀನ್ ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೋಪ್ಪ. ಎಲ್ಲಾರ್ಗೂ ಓಡಾಡೋದಿಕ್ ತಾನೇ ಈ ಗಾಡಿ. ಎಲ್ಲರೂ ಕೇಳ್ಬೋದಲ್ವಾ? ಆ ರೇಡಿಯೋ ವಾಲ್ಯೂಮ್ ಜಾಸ್ತಿ ಮಾಡಿ. ಇವನು ಹೀಗೆ ಅಂತ ನಾನು ಹೇಳಿರ್ಲಿಲ್ವಾ?
ನಾವು ವಾಲಿಬಾಲಲ್ಲಿ ಸ್ಟೇಟಿಗೆ ಫಸ್ಟ್ ಬರಬೇಕು ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ. ಅದ ಮುಖ್ಯ, ನಾವು ಆಟಾಡಿದ್ರೆ ಸಾಲ್ದಾ? ಹೊಸ ಕೋಚ್ ಬಂದಿದ್ದಾರಂತೆ. ಯಾರು ಅವರು? ಆ ಬಿಲ್ಡಿಂಗ್ನ ರೆಡಿ ಮಾಡಿದ್ರೆ ನಮ್ಮ ಕ್ಲಾಸ್ನ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು. ಅಯ್ಯಯ್ಯೋ, ಇವರೇನಾ? ಇವಾಗೇನು ಮಾಡೋದು? ನಿಮ್ಗೆ ಒಬ್ರು ಹೊಸ ಕೋಚ್ ಬಂದಿದ್ದಾರೆ, ಮಿಸ್ಟರ್ ವಿಶ್ವ. ನಮಸ್ತೆ. ನಮಸ್ಕಾರ. ಇಂಟರ್ ಕಾಲೇಜೆಡ್ ಕಾಂಪಿಟೇಷನ್ ಅಲ್ಲಿ ವಾಲಿಬಾಲ್ ಮುಂದಿನ ವರ್ಷ ಟ್ರೋಫಿ ತಗೋಬೇಕು ಅಂತ ನನ್ನ ಆಸೆ. ಕಾಲು ಈ ಥರ ಹಿಂದೆ ಇಟ್ಟು ಹೊಡಿಬೇಕು, ಈ ಥರ ಹೊಡಿಬೇಕು. ಹೊಡಿ. ವೆಲ್ ಡನ್. ಅಬ್ಬಾ, ಕೋಚನ್ ನೋಡಿದ ತಕ್ಷಣ ನಂಗೆ ಆಶ್ಚರ್ಯ ಆಯ್ತು. ಪಾಪ, ನಾವೆಷ್ಟೆಲ್ಲ ರೇಗಿಸ್ಬಿಟ್ವಿ. ಗ್ರೌಂಡಲ್ಲಿ ನೋಡಿದಾಗ ಅವ್ರು ಟ್ರೈನಲ್ಲಿ ಇದ್ದಂಗೆ ಇರಲಿಲ್ಲ ಅಲ್ವಾ? ನಂಗೆ ತುಂಬ ನಾಚಿಕೆ ಆಯ್ತು. ಅಮ್ಮ ತಾಯಿ, ನಾವು ನೋಡಿದ್ವಿ. ಅವನಿಗೆ ನೀನು ಇಷ್ಟ ಆಗ್ಬಿಟ್ಟೆ. ಹೇಗೆ ನೋಡ್ತಿದ್ದ ಗೊತ್ತಾ? ಹೋಗೆ, ನಿನ್ಗೆ ಯಾವಾಗಲೂ ಅದೇ ಚಿಂತೆ. ಅವ್ರಿಗೆ ನಿನ್ನ ಮೇಲೆ ಏನೋ ಇರಬೇಕು ಅನ್ಸುತ್ತೆ, ನನ್ಗೆ ಅವಾಗಲೇ ಅನಿಸ್ತು. ಅಯ್ಯಯ್ಯೋ, ಏನಾದರೂ ಏಟ್ ಬಿತ್ತಾ? ಇವರು ಪೂರ್ಣಿಮಾನ ಸ್ಟಾರ್ ಮಾಡ್ಬಿಡ್ತಾರೆ. ಈಗ ನಾನು ಬೀಳ್ಬೇಡ, ನಿಧಾನಕ್ಕೆ ಹೋಗು. ಅಯ್ಯೋ, ಸಾರಿ, ಐ ಆಮ್ ವೆರಿ ಸಾರಿ. ಗೊತ್ತಿಲ್ಲದೆ ಹೀಗಾಯ್ತು, ಕ್ಷಮಿಸ್ಬಿಡಿ. ನಾನು ಬರ್ತೀನಿ. ನೀನ್ ಬೇಕಂತ ತಾನೇ ಅವ್ರ ಮೇಲೆ ಹತ್ಸಿದ್ದು. ಅಯ್ಯೋ ಇಲ್ಲ, ಹಾಗೆಲ್ಲ ಹೇಳ್ಬೇಡಿ. ಇವತ್ತು ನಾಳೆ ಲೀವ್ ಅಲ್ವಾ? ನಾವಿಬ್ರು ಡಿಸ್ಕೋಗೆ ಹೋಗೋಣ. ನಾಳೆ ಒಳ್ಳೆ ಸಿನಿಮಾಗೆ. ಯಾರಿಗಾದ್ರೂ ಗೊತ್ತಾದ್ರೆ? ಟೆನ್ಷನ್ ಇಲ್ಲ, ಬೇಗ ಬಂದ್ರಾಯ್ತು. ಕೋಚಿಂಗ್ ಮುಗಿದು ನಾನು ಇಲ್ಲಿಂದ ಹೋಗದೆ ಇರೋದಕ್ಕೆ ಕಾರಣ ನಿನ್ನ ಬಿಟ್ಟೋಗೋದಕ್ಕೆ ಮನ್ಸಾಗ್ತಿಲ್ಲ. ಆದರೆ ಎಷ್ಟು ದಿನ ಆಗುತ್ತೆ? ಯಾವತ್ತಿದ್ರೂ ನಾನು ಇಲ್ಲಿಂದ ಹೋಗಲೇಬೇಕಲ್ವಾ? ನಾನೊಂದು ವಿಷಯ ಹೇಳ್ತೀನಿ. ನನ್ನ ಮೇಲೆ ಪ್ರೀತಿ ಇದ್ದರೆ, ಪೂರ್ಣಿಮಾ ನಿನಗೆ ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇದ್ದರೆ ನನ್ನ ಜೊತೆ ಬಂದ್ಬಿಡು. ಜೊತೆ ಬರಬೇಕಾ? ಹೌದು, ನಾವಿಬ್ರು ಎಲ್ಲಾದ್ರೂ ಹೋಗಿ ಜೀವನ ಮಾಡೋಣ, ಹೇಗಾದರೂ ಬದುಕೋಣ. ಸ್ವಂತ ಜೀವಕ್ಕಿಂತ ನನ್ನನ್ನು ಪ್ರೀತಿಸೋ ನಮ್ಮಪ್ಪ. ನಿಮ್ಮಪ್ಪ ಖಂಡಿತವಾಗಿ ಇದನ್ನು ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೇನೆ ನಾನು ಹೇಳ್ತಾ ಇರೋದು, ಯಾರಿಗೂ ಹೇಳ್ದೇನೆ ಇಲ್ಲಿಂದ ಹೊರಟೋಗೋಣ. ನಮ್ಮಪ್ಪನ ಬಿಟ್ಟು ನನಗೆ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಅಪ್ಪನಿಗೆ ಯಾಮರ್ಸು ಅಂತ ಯಾರು ಹೇಳಿದ್ದು? ನಾವಿಬ್ರು ಎಲ್ಲಾದರೂ ದೂರ ಹೋಗಿ ಮದುವೆ ಆಗಿ ಜೀವನ ಮಾಡೋಣ. ಸ್ವಲ್ಪ ದಿನ ಆದಮೇಲೆ ವಾಪಸ್ ಬರೋಣ. ಅಷ್ಟರಲ್ಲಿ ಅಪ್ಪನಿಗೆ ಕೋಪ ಮತ್ತು ಬೇಸರ ಎಲ್ಲ ಹೋಗುತ್ತೆ. ನೀನು ಪ್ರಾಕ್ಟಿಕಲಿ ಎಲ್ಲನೂ ಯೋಚನೆ ಮಾಡಿ ನೋಡು. ನಾನು ಹೇಳೋದು ಕೇಳು. ನಾಳೆ ಬೆಳಗ್ಗೆ 11 ಗಂಟೆಗೆ ಚರ್ಚ್ ಹತ್ರ ನಾನು ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಯಾರಾದರೂ ನೋಡೋಕ್ಕಿಂತ ಮುಂಚೆ ಹತ್ತು ಬಾ. ಇವರೆಲ್ಲ ಯಾರು? ನನ್ನ ಫ್ರೆಂಡ್ಸ್. ಬೇಗ ಹತ್ತು. ಬೇಗ ಬಾರೋ.
ಸ್ವಲ್ಪ ಬೇಗ ತೆಗಿ ಗೇಟ್ನ. ಇದೆಲ್ಲ ಏನು ಹೆದರ್ಕೋಬೇಡ, ಅವ್ರು ಮಜಾ ಮಾಡಕ್ ತಂದಿದ್ದಾರೆ. ಒಳಗ್ ಬಾ. ಒಳಗಡೆ ಬಾ. ಪೂರ್ಣಿಮಾ, ಫ್ರೆಶ್ ಆಗಿ ರೆಸ್ಟ್ ಮಾಡು. ನನ್ನ ಫ್ರೆಂಡ್ಸ್ ಎಲ್ಲ ಪಕ್ಕದ ರೂಮಲ್ಲಿದ್ದಾರೆ, ನಾನೀಗ ಬರ್ತೀನಿ. ನೆನ್ನೆ ನಾನು ಬೇಗ ಬಂದು ಮಲಗ್ಬಿಟ್ಟೆ. ನಿದ್ದೆ ಬರ್ತಿದೆ ಅಂತ ಬೇಗ ಮಲಗಿದ್ದು ಪೂರ್ಣಿಮಾನೆ. ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಅವಳಿಲ್ಲ, ಬಾಗ್ಲು ತೆಗ್ದಿತ್ತು, ಬ್ಯಾಗ್ ಇರ್ಲಿಲ್ಲ. ರಾತ್ರಿ ಅವಳು ಎಲ್ಲಿ ಹೋಗಿರ್ತಾಳೆ? ಇಲ್ಲ ಅವ್ರ ಸಂಬಂಧಿಕರಿದ್ದಾರಾ? ನಂಗೆ ಗೊತ್ತಿಲ್ಲ. ಇದ್ರೂ ಹಾಗೆ ನೈಟ್ ಹೋಗ್ಬೇಕಾ? ಮತ್ತೀಗ ಏನ್ ಮಾಡೋದು? ಪ್ರಿನ್ಸಿಪಲ್ ಪೊಲೀಸ್ಗೆ ಹೇಳಿದ್ದಾರೆ. ಪೂರ್ಣಿಮಾರ ಅಪ್ಪನ್ಗೆ ಹೇಳ್ಬೇಕಲ್ವಾ? ಅಪ್ಪಂಗೆ ಗೊತ್ತಿಲ್ಲ, ಪಾಪ ಅಪ್ಪ. ಅವ್ರಿಗೆ ಗೊತ್ತಾದ್ರೆ ಅವನೇನಾದ್ರೂ ಕೆಡಕ್ ಮಾಡ್ತಾನೆ ಖಂಡಿತ. ಅಯ್ಯೋ ದೇವ್ರೆ, ನನ್ಗದೆಲ್ಲ ಗೊತ್ತಿಲ್ಲಪ್ಪ. ನಂಗೆ ಯಾಕೋ ಭಯ ಆಗ್ತಿದೆ. ಏನಕ್ಕೆ? ನಾವ್ಯಾಕೆ ಇಲ್ಲಿ ಬಂದಿರೋದು? ಬೇರೆ ಎಲ್ಲಿ ಹೋಗೋದು? ನಮ್ಮ ಮದುವೆ ವಿಷಯ ನಾನೆಲ್ಲ ಏರ್ಪಾಡು ಮಾಡಿದ್ದೀನಿ, ಭಯ ಪಡಬೇಡ. ನಾವು ಡೈರೆಕ್ಟಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗೋಣ. ಇದೆಲ್ಲ ಸೀಕ್ರೆಟ್ ಆಗಿರಬೇಕು. ಫ್ರೆಂಡ್ಸ್ ಎಲ್ಲ ಹೋದ್ರಾ? ಇಲ್ಲ, ಅವರೆಲ್ಲೋಗ್ತಾರೆ, ಅವ್ರು ನನ್ನ ಫ್ರೆಂಡ್ಸ್ ಅಲ್ವಾ. ಕೀ ಕೊಡು. ರಿಜಿಸ್ಟರ್ಗೆ ಕೊಡೋದಕ್ಕೆ ಕಾಸು ಬೇಕು. ಸಿದ್ಧಾರ್ಥ್. ಎಸ್. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ರಿಜಿಸ್ಟರ್ನ ಕರ್ಕೊಂಬ. ಅರ್ಥ ಆಯ್ತಾ? ಸರಿ. ರಿಜಿಸ್ಟರ್ ಮಾತ್ರ ಅಲ್ಲ, ಬೇಕು ಅಂದರೆ ರಿಜಿಸ್ಟರ್ ಆಫೀಸ್ನೇ ಕರ್ಕೊಂಬರ್ತೀನಿ ಇಲ್ಲಿಗೆ, ಸರಿನಾ? ಹಾಂ, ಬೇಗ ಹೋಗ್ಬಿಟ್ಟು ಬಾ. ಹಾಂ. ಇದಾದ್ಮೇಲೆ ನೀವಿಬ್ರು ರಿಜಿಸ್ಟರ್ಗೆ ಸೈನ್ ಮಾಡಿ. ಎರಡು ಸಾಕ್ಷಿಗಳು ಬೇಕು. ಅದಕ್ಕೆ ತಾನೆ ನಾವೆಲ್ಲ ಇಲ್ಲಿ ಇರೋದು. ಇಷ್ಟೊಂದು ಸಾಕ್ಷಿಗಳು ಈ ಜಗತ್ತಲ್ಲಿ ಎಲ್ಲಿ ಸಿಗುತ್ತೆ? ತಗೋ ನೀನ್ ಸೈನ್. ದೀರ್ಘ ಸುಮಂಗಲಿ ಭವ. ಇವತ್ತು ನಮ್ಮ ಗೆಳೆಯನಿಗೆ ಮದುವೆ ನಡೆದಿದೆ, ಎಲ್ಲಾರು ಇಷ್ಟ ಬಂದಾಗ ಕುಡಿರಿ. ಅಯ್ಯೋ ಮಗ, ನಾನು ಸ್ವತಂತ್ರವಾಗಿ ಬದುಕೋದಕ್ಕೆ ಚಾನ್ಸೇ ಇಲ್ಲ. ಲವ್ ಮಗ, ನೀನ್ ಕುತ್ಕೊಳ್ಳೋ, ಸುಮ್ಮನಿರೋ. ನಿನಗೆ ಯಾವ ಸ್ವತಂತ್ರ ಬೇಕು ನಾನು ಕೊಡ್ತೀನಿ. ನಿಜವಾಗ್ಲು ಮಗ? ಸತ್ಯ ಹೇಳು, ಆಮೇಲೆ ಮಾತು ಬದಲಾಯಿಸಬಾರ್ದು. ನಿಜವಾಗ್ಲೂ ನಿಮ್ಮ ಅಮ್ಮನ ಮೇಲೆ ನನಗೂ ಹೇಳ್ತೀನಿ. ನನಗೆ ಸ್ವತಂತ್ರನೂ ಬೇಡ, ನೀವು ಹೇಳೋ ಅಂತ ಮಣ್ಣು ಬೇಡ. ಹೌದಾ ಮಗ? ನಿನಗೆ ಬೇರೆ ಏನು ಬೇಕು? ನನಗೊಬ್ಬರದು ಒಪ್ಪಿಗೆ ಬೇಕು. ಸೂಪರ್. ನಿಮ್ಮಪ್ಪನ ಕ್ಯಾರೆಕ್ಟ್ರು ದಿಟ್ಟೋ ನಿನಗಿದೆ. ಯಾರಲ್ಲ? ಯಾರು? ಮಂತ್ರಿ ಯಾರ? ನನಗೆ ನನ್ನ ಮಹಾರಾಣಿಯರ ಅಂತಃಪುರ ದಾರಿ ತೋರಿಸಿ. ಯಾರನ್ನ ತಡೆದ್ರು? ಇವನ ಇದು ಎಂತ ಹಣೆ ಬರಹಾಗ್ರು. ರಾಜ ಅಂತಃಪುರಕ್ಕೆ ಮಂತ್ರಿ ಜೊತೆ ಹೋಗ್ತಾ ಇದ್ದಾರೆ. ಏಯ್, ಮುಟ್ಬೇಡ. ನೀನು ಹೋಗು ಮಗ. ನಿಂತ್ಕೊಳ್ಳೋ, ಒಡೆದು ಮುಖ ಊದಿಸ್ಬಿಡ್ತೀನಿ. ಅವನು
ಏನು ಅನ್ಕೋಬೇಡ ಸರಿನಾ? ಜಗಳ ಮಾಡ್ತಿದ್ದಾರೆ, ನಾವಿಲ್ಲಿಂದ ಹೋಗೋಣ. ಎದ್ದೇಳಿ ವಿಶ್ವ. ಏನು ನಿಮ್ ಫ್ರೆಂಡ್ಸ್ ಎಲ್ಲ ಸರಿ ಇಲ್ಲ, ಅವ್ರು ನನ್ನನ್ನು ಹಾಳು ಮಾಡಕ್ ಬಂದ್ರು, ನನ್ನ ಕೈ ಹಿಡ್ಕೊಂಡ್ರು. ಅಷ್ಟೇ ತಾನೆ, ಪರವಾಗಿಲ್ಲ. ಅದಕ್ಕೇನ್ ಮಾಡ್ಬೇಕು? ವಿಶ್ವ, ಅವ್ರು ನನ್ನನ್ನು ಹಾಳು ಮಾಡ್ತಾರೆ. ಅದೆಲ್ಲ ಏನಿಲ್ಲ, ನೀನ್ ಸುಮ್ನೆ ಇರೋ. ನೀವೇನ್ ಮನುಷ್ಯರ? ಮೃಗ ಕೂಡ ತನ್ನ ಸ್ವಂತದನ್ನ ಯಾರಿಗೂ ಕೊಡಲ್ಲ. ನೀವ್ ಮನುಷ್ಯರಲ್ಲ. ನೀನ್ ನನಗೆ ಮೋಸ ಮಾಡ್ದೆ, ದ್ರೋಹಿ. ನೀನಿಷ್ಟು ನೀಚ ಅಂತ ನಂಗೆ ಗೊತ್ತಿರ್ಲಿಲ್ಲ. ಪ್ರೀತಿ ಅನ್ನೋ ಹೆಸರಲ್ಲಿ ನಂಗೆ ಮೋಸ ಮಾಡ್ದೆ, ವಂಚಿಸ್ದೆ. ನೀನ್ ನನ್ನನ್ನ ಸಾಯಿಸ್ಬಿಡು. ನಿನ್ ಮಾತು ಕೇಳ್ಕೊಂಡು ನಿನ್ನ ನಂಬಿ ಮನೆ ಬಿಟ್ಟು ಬಂದೆ. ನಮ್ಮ ಅಪ್ಪನ್ ಬಿಟ್ಟೆ, ನಮ್ ಜೊತೆ ಇರೋರ್ನೆಲ್ಲ ಬಿಟ್ಟೆ. ನನಗೆ ಮೋಸ ಮಾಡಿದಕ್ಕೆ ದೇವ್ರೇ ನಿನಗೆ ತೋರಿಸ್ತಾನೆ. ನನ್ನ ಉಸಿರಿರೋರ್ಗೂ ನೀವು ಮುಟ್ಟಕ್ಕಾಗಲ್ಲ. ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ರೆ ನಿಮ್ಮ ತಂದೆದು ಆಸ್ತಿನ ನೋಡಿ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತಮ್ಮ. ಅವನ್ನ ಎಲ್ಲೋ ನೋಡಿ ಅವನು ಯಾರು ಏನು ಅಂತ ಗೊತ್ತಿಲ್ದೇನೆ ಲವ್ ಮಾಡಿಬಿಟ್ಟು ಅವನ ಜೊತೆ ಓಡೋಗಿದ್ಯಾ. ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಗೊತ್ತಿಲ್ಲದೆ ಮಾಡಿರೋದಕ್ಕೆ ನೀನೇ ಅನುಭವಿಸ್ತಾ ಇದೆಯಾ. ಅವನು ನನಗೆ ಮೋಸ ಮಾಡಿಬಿಟ್ಟ. ಹೇಗಾದರೂ ನನ್ನ ಮಗಳನ್ನ ಅವನ ಹತ್ರ ಬಿಡಿಸ್ಕೊಡಿ. ನನ್ನ ಮಗಳ ಜೀವನ, ನನ್ನ ಅಂತಸ್ತು ಹಾಳಾಗಬಾರ್ದು. ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ನೀವು ಸ್ವಲ್ಪ ಆಚೆ ಇರಿ. ಥ್ಯಾಂಕ್ ಯು. ಏನೋ ಕುಸ್ತಿ ಒಂಥರ ನಿಂತಿದ್ಯಾ? ತೆಗೆದ್ನಲ್ಲ ಬಾರಿಸ್ತೀನಿ. ಸೈಡಿಗೆ ನಿಂತ್ಕೋ. ನೀನೇ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದಲ್ವಾ? ಇಲ್ಲ, ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ದೀನಿ. ಅವಳು ನನ್ನ ಹೆಂಡತಿ. ಪ್ರೂಫ್ ಬೇಕಾ? ನನ್ನ ಹತ್ರ ಅವ್ರು ಹೇಳಿದ ಹಾಗಲ್ವಲ್ಲ. ನೀನು ಮೋಸ ಮಾಡ್ದೆ ಅಂತೆ, ನಿಜ ಹೇಳು. ನಾನು ಮೊದಲೇ ಹೇಳದ್ನಲ್ಲ, ಮತ್ತೆ ಹೇಳಬೇಕಾ? 205 ಇವನ್ನ ಕರ್ಕೊಂಡೋಗು. ಏನೇ ಹೇಳಿದ್ರು ಅವನು ಒಪ್ಕೋತಾ ಇಲ್ಲ. ರಿಜಿಸ್ಟರ್ ಸರ್ಟಿಫಿಕೇಟ್ ಅವನ ಹತ್ರ ಇದೆ. ನೀವು ಕೋರ್ಟ್ಗೆ ಹೋಗೋದೇ ಒಂದೇ ದಾರಿ. ಅದು ಬೇಡ ಸರ್. ನನ್ನ ಮರ್ಯಾದೆ ಕೋರ್ಟು ಕೇಸು ಅಂತ ಹೋಗದೆ ಬೇರೆ ಯಾವ ದಾರಿನೂ ಇಲ್ವಾ ಸರ್? ಒಂದು ವೇಳೆ ಅವನು ದುಡ್ಡುಗೋಸ್ಕರ ಆದರೂ ಈ ಥರ ಮೋಸ ಮಾಡಿರ್ಬೋದು. ನಾನು ಅವನಿಗೆ ಎಷ್ಟು ಕೇಳಿದ್ರು ಕೊಟ್ಬಿಡ್ತೀನಿ. ಹೊರದೇಶದಲ್ಲಿ ಒಂದು ಕೆಲಸ ಸಾಕಲ್ವಾ? ನಾನು ಕೇಳಿ ನೋಡ್ತೀನಿ, ಅದು ಕೊನೆ ಸರಿ. ಕೋರ್ಟ್ಗೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಕೇಸು ಬದಲಾಗತ್ತೆ. ನೀನು ಮೋಸ ಮಾಡಿದ್ಯಾ ಅಂತ ಆ ಹುಡುಗಿ ಹೇಳ್ತಾ ಇದ್ದಾಳೆ. ಅವ್ರ ಅಂತಸ್ತೇನು ಅಂತ ನಿನಗೆ ಗೊತ್ತಿದ್ಯಾ? ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ. ನಾನು ಹೇಳೋದನ್ನು ಕೇಳ್ಕೊಂಡು ನೀನು ಒಂದು ದಾರಿ ಹೇಳ್ತೀನಿ. ಸರಿ ಸರ್. ಅವ್ರು ಹೊರದೇಶದಲ್ಲಿ ಕೆಲಸ ಕೊಡಿಸ್ತಾರೆ, ಒಳ್ಳೆ ದುಡ್ಡು ಕೊಡ್ತಾರೆ. ತಗೊಳ್ಳಿ, ನೀವು ಕೇಳಿದಷ್ಟು ದುಡ್ಡು ಇದರಲ್ಲಿದೆ. ಇಲ್ಲಿ ಸೈನ್ ಹಾಕು.
ಇನ್ನು ಈ ದೇಶದಲ್ಲಿ ನೀನೆರಡೂ ಇರಬಾರ್ದು. ಹೊರಟೋಗೋ. ಸರಿ ಸರ್. ಇಷ್ಟೊತ್ತು ನಾನು ಹೇಳಿದ್ದು ಇದೆಲ್ಲ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಇದೇ ಸತ್ಯ. ಇದ್ರ ಮೇಲೆ ನಿಮ್ಮ ಇಷ್ಟದಂತೆ ಆಗಲಿ, ನಾನು ಅಷ್ಟೇ ಹೇಳೋಕ್ಕಾಗೋದು. ಚಿಂತೆ ಮಾಡಬೇಡ, ನೀನು ಹೇಳ್ದೆಯಲ್ಲ, ನಾನು ನಿನ್ನ ಮಾತು ನಂಬ್ತೀನಿ. ಬಾ. ಎಲ್ಲಿಗೆ? ನನ್ನ ಜೊತೆ ಬಾಳೋದಕ್ಕೆ. ದುಡ್ಡುಗೋಸ್ಕರ ಹುಡುಗಿನ ಯಾಮಾರಿಸ್ಬಿಟ್ಟ ರಾಸ್ಕಲ್. ನನ್ಗೆ ಅವಾಗಲೇ ಗೊತ್ತು ಅವಳು ಅಮಾಯಕಿ ಅಂತ. ನಿನಗೆ ಹೇಳಿಲ್ವ ನಾನು ಬೇರೆಯವ್ರು ಹೇಳೋದನ್ನ ಕೇಳಿ ಅವಳನ್ನ ತಪ್ಪು ತಿಳ್ಕೊಬೇಡ ಅಂತ? ನೀನೇನು ಅನ್ಕೊಂಡಿದ್ದೆ? ಮನಸ್ಸಲ್ಲಿ ಸುಳ್ಳು ಇದ್ದಿದ್ರೆ ಅವಳು ಈ ಥರ ಓಪನ್ ಆಗಿ ಹೇಳ್ತಿದ್ಲಾ? ನಿಜ ಹೇಳ, ಅವಳು ಸತ್ಯ ಹೇಳಿದ್ದೆ ನನಗೆ ಸಂತೋಷ ಆಗಿತ್ತು. ನೀನು ಅವಳಿಗೊಂದು ಪ್ರಮಾಣ ಮಾಡ್ದಲ್ಲ, ಒಳ್ಳೆ ವಿಷಯ. ಇದನ್ನು ನಿಮ್ಮ ಅಪ್ಪ ಅಮ್ಮ ಹತ್ರ ಹೇಳಬೇಕಲ್ಲ. ಕೆಲವ್ರು ಇವಾಗ ತುಂಬ ಒಳ್ಳೆಯವ್ರ ಥರ ಮಾತಾಡ್ತಿದ್ದಾರೆ. ಅಪ್ಪ ಭಗವಂತ, ತಲೆಯಲ್ಲಿರೋ ಕೂದಲೆಲ್ಲ ಉದ್ರಿ ವಯಸ್ಸಾಗೋ ಅಷ್ಟರಲ್ಲಿ ನನ್ನ ಜೀವನದಲ್ಲಿ ಏನಾದರೂ ಈ ಥರ ನಡೆಸ್ಕೊಡ್ತೀಯಾ? ಓ, ಆ ಮೇನಾನಾ? ಕೇಳ್ಪಟ್ಟಿದ್ದೀನಿ. ಅವನು ಶ್ರೀಮಂತ ಅಲ್ಲ? ಅವಳಿಗೆ ನಾನು ಇಷ್ಟ ಆಗಿದ್ದೀನಿ, ಅದೇ ವಿಷಯ. ಆ ಹುಡುಗಿನ ನೋಡ್ದ? ನಾನು ನೋಡಿದೆ, ನನಗಿಷ್ಟ ಆಯಿತು. ಆದರೂ ನನಗೊಂದು ನಂಬಿಕೆ ಬರ್ತಾ ಇಲ್ಲ. ಅವ್ರ ಮನೆಯಷ್ಟು ನಮ್ಮ ತೋಟ ಇಲ್ಲ. ಅಪ್ಪನಿಗೂ ಅಮ್ಮನಿಗೂ ಇಷ್ಟ ಇದೆಯಾ ಅಂತ ಕೇಳೋದಕ್ಕೆ ಹೇಳಿದ್ರು. ಅವ್ರಿಗೂ ಅದೇ ಬೇಕಿರೋದು. ನಾವು ದೊಡ್ಡ ಅದೃಷ್ಟವಂತರು ಅಂದ್ಕೊಳ್ಳೋಣ. ನಂಗೆ ಮುಂಚೆನೇ ಗೊತ್ತು ನಿನ್ನ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ಅಂತ. ನನ್ನ ಹೈಯರ್ ಸ್ಟಡೀಸ್ ಕಳಿಸ್ಬೇಕು ಅಂತ ಅವ್ರು ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಮನಸ್ಸು. ಒಂದು ನಿಮಿಷ, ಅವ್ರ ಮೇಲೆ ಸ್ವಲ್ಪ ದ್ವೇಷ ಕೋಪ ಇರೋರು ಕೆಲವ್ರು ಜನ ಇದ್ದಾರೆ. ಅದೆಲ್ಲ ಇಲ್ಲದೆ ಇರತ್ತಪ್ಪ. ಒಬ್ಬ ಚೆನ್ನಾಗಾಗ್ತಾನೆ ಅಂದರೆ ಸಹಿಸ್ಕೋತಾರ, ಅಸೂಯೆ ಪಡ್ತಾರೆ, ಮೋಸ ಮಾಡ್ತಾರೆ, ನೊಂದ್ಕೋತಾರೆ. ಅಲ್ಲ, ಗೊತ್ತಿರಲಿ ಅಂತ ಹೇಳಿದೆ. ಯಾರಾದರೂ ಬಂದು ಅವ್ರ ಬಗ್ಗೆ ಅವ್ರ ಮಗಳ ಬಗ್ಗೆ ತುಂಬಾ ಹೇಳ್ತಾರೆ. ಅದೆಲ್ಲ ಯಾರಾದರೂ ಹೇಳಿ ಗೊತ್ತಾಗ್ಬೇಕಾ? ಹಾಂ, ಈ ಥರ ವಿಷಯದಲ್ಲಿ ಸ್ವಲ್ಪ ಗಮನವಾಗಿರಬೇಕು. ಒಬ್ಬರೋ ಇಬ್ಬರೋ ಗಂಡು ಬಂದಿದ್ರಂತೆ, ಅವ್ರಿಗೆ ಆಗದೆ ಇರೋರು ತಡೆದಿದ್ದಾರೆ. ಅದನ್ನು ಅವರು ನನ್ನ ಹತ್ರ ಓಪನ್ ಆಗಿ ಹೇಳಿದ್ದಾರೆ. ಅದೇ ಒಳ್ಳೆ ಕುಟುಂಬದವ್ರ ಗುಣ. ಹೇಳಬೇಕಾಗಿರೋದನ್ನ ನೇರವಾಗಿ ಹೇಳ್ತಾರೆ. ನಂತರ ಅವ್ರಿಗೆ ಒಬ್ಬಳೇ ಮಗಳಲ್ವಾ? ಹೌದು, ಒಬ್ಬಳೇ ಮಗಳು. ಎಲ್ಲ ಭಗವಂತನ ಅನುಗ್ರಹ. ಏನೇ ಇದ್ರೂ ಮುಂದಿನ ವಾರ ಬಂದು ನೋಡ್ತೀನಿ. ಇವತ್ತೇ ಹೋಗ್ಬೇಕಾ? ಹೋಗಬೇಕು, ನಾಳೆ ನಾನು ಕಾಲೇಜಲ್ಲಿ ಇರಬೇಕು. ಮೀನಾಕ್ಷಿ, ನೀವೇನು ತೀರ್ಮಾನ ತಗೊಂಡ್ರಿ? ಆ ಸಾವುಕಾರ ಮನೆ ಹುಡುಗಿ ನೋಡಕ್ಕೆ ಹೋಗ್ತೀರಾ? ಹೌದು. ನಮ್ಮ ಮಗನಿಗೆ ಆ ಸುಶೀಲನ ತರಬೇಕು ಅಂತ ತಾನೇ ನೀವು ಹೇಳಿದ್ದು? ನಾ ಹೇಳಿಲ್ಲ. ಹೀಗೆ ಮಾತು ಬದಲಾಯಿಸ್ಬೇಡಿ. ಅವಳು ಇವನಿಗೋಸ್ಕರ ಕಾಯ್ತಿದ್ದಾಳೆ. ಕಾಯಕ್ಕೆ ನಾನು ಹೇಳಿದ್ನಾ? ಇದೆಂತ ತಲೆನೋವು? ನನ್ನ ಮಗನ ವಿಷಯ ನನಗೆ ಗೊತ್ತು. ಯಾರ ಅಡ್ವೈಸು ಬೇಕಾಗಿಲ್ಲ. ನೀವೊಬ್ಬರೇ ಯೋಚಿಸ್ಬಿಟ್ರೆ ಸಾಕ? ಅವನು ನನ್ನ ಮಗ, ನಾನೇ ಅವನ್ನ ಹೆತ್ತಿರೋದು. ಓ, ನಾನು ನಿನ್ನ ಮೊಟ್ಟೆ ಹಾಕಿರ್ತೀಯ ಅಂದ್ಕೊಂಡೆ. ನನ್ನ ಮಗನ್ನ ನನಗೆ ಇಷ್ಟ ಬಂದವರು ಕಟ್ತೀನಿ, ಯಾರು ಕೇಳಂಗಿಲ್ಲ. ಆಸ್ತಿ ಪಾಸ್ತಿ ನೋಡಿದ ತಕ್ಷಣ ನಿಮಗೆ ಆಸೆ ಬಂದ್ಬಿಡ್ತು. ಹೌದು ಕಣೆ, ಆಸ್ತಿ ಅಂದರೆ ಆಸೆನೆ. ನಾಳೆಗೆ 4 ಕಾಸು ಕುಡಿಡೋದು ಬೇಡವಾ? ನನ್ನ ಮಗನ್ನ ಚೆನ್ನಾಗಿ ದುಡ್ಡು ಖರ್ಚು ಮಾಡೇ ಓದಿಸಿರೋದು, ಸ್ಕಾಲರ್ಶಿಪ್ಪಲ್ಲ. ಆ ಸಾಧನ ನಿನ್ನ ಬಗ್ಗೆ ಕೇಳ್ತಾ ಇದ್ಲಲ್ಲ, ಸಿಕ್ಕಾಕೊಂಡ್ಯಾ? ಅಯ್ಯೋ, ಅದು ಮುಗಿದೇ ಇರೋ ಕತೆ ಥರ ಇದೆ. ಅವಳ ಕಣ್ಣಿಗೆ ಬೀಳ್ದಂಗೆ ಬಚ್ಚಿಟ್ಕೊಂಡು ಓಡಾಡ್ತಾ ಇದ್ದೀನಿ. ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ಏನು ಕಳ್ಳ ನನ್ನ ಮಗ ನನ್ನ ಪೆನ್ ತಗೊಂಡಿದ್ದ ಕಣೋ. ನೀನು ಇಲ್ಲೇ ಇರೋ, ನಾನು ಹೋಗಿ ಬರ್ತೀನಿ. ನೀನು ಹೋಗಿ ಇಸ್ಕೊಂಡು ಬಾ, ನಾನು ಕ್ಯಾಂಟೀನಲ್ಲಿ ಇರ್ತೀನಿ. ಏನು ಮಾಡ್ತಿದ್ದೀರಾ ನೀವು? ನಿಮ್ಮನ್ನು ನೋಡಿ ಎಷ್ಟು ದಿನ ಆಯಿತು. ಅಯ್ಯೋ ಸಿಸ್ಟರ್, ಇನ್ಮೇಲೆ ನನ್ನ ಹುಡುಕೊಂಡು ಹಾಸ್ಪಿಟಲ್ ಕಡೆ ಬರಬೇಡಿ. ಹಾಗಾದರೆ ನಾನು ನಿಮ್ಮನ್ನು ನೋಡೋದು ಬೇಡವಾ? ನಿಮ್ಮನ್ನು ನೋಡಿಲ್ಲ ಅಂತಂದರೆ ನಂಗೊಂಥರ ಇದೆ. ಅಯ್ಯೋ ದೇವ್ರೆ, ಯಾಕೆ ಮಾತಾಡ್ತಾ ಇಲ್ಲ? ನೀವು ಮಾತಾಡ್ತಿದ್ದೀರಲ್ಲ. ಪ್ರೀತಿ ಅಂದರೆ ಗೊತ್ತಿಲ್ಲದಿರೋಳು ನನಗೆ ನೀವೇನೇ. ಅಯ್ಯೋ ಸಿಸ್ಟರ್, ಕೈ ಮುಗಿತೀನಿ. ನನ್ನ ಕೈಯಲ್ಲಿ ವೇಟ್ ಮಾಡೋಕ್ಕಾಗಲ್ಲ. ಅಯ್ಯೋ ಬೇಡ. ವೇಟ್ ಮಾಡೋ ಕಷ್ಟ ನನಗೆ ಮಾತ್ರ ಗೊತ್ತು. ಆದಷ್ಟು ಬೇಗ ನಾವು ಮದುವೆ ಮಾಡ್ಕೊಳ್ಳೋಣ. ನನ್ನ ಬಿಟ್ಬಿಡು ಶಾಂತ. ನಮ್ಮಪ್ಪ ಒಪ್ಕೊಳ್ಳೋದಿಲ್ಲ, ನನ್ನ ಸಾಯಿಸೇ ಬಿಡ್ತಾರೆ. ಅಪ್ಪಂಗೆ ಗೊತ್ತಿಲ್ದಿರೋ ದೇವಸ್ಥಾನಕ್ಕೆ ನಾನು ಒಂಟಿಯಾಗೆ ಹೋಗ್ತೀನಿ. ಆ ಜೈ ಎಲ್ಲೋದ? ಏನು ಮಗ, ನಿಂತ್ಕೋ ನಾನು ಬರ್ತೀನಿ. ನಾವು ನಾಳೆ ನೋಡೋಣ. ಬೇಡ, ಸಿಗೋದೇ ಬೇಡ. ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಡಿ ಗಾಡಿ ತೆಗಿ. ಕೂತ ಜಾಗದಲ್ಲೇ ನಾವು ಕನ್ಸಲ್ಲೂ ಅನ್ಕೊಂಡೇ ಇರೋಂಥ ಒಂದು ಒಳ್ಳೆ ಸಂಬಂಧ. ಅವ್ರು ನೋಡಿದ್ದೇನು ಹುಡುಗನ್ನ? ನಿಮಗೆ ಅದೃಷ್ಟನೇ. ಆ ಹುಡುಗಿ ನೀವು ನೋಡಿದ್ರಾ? ಇಲ್ಲ,
ಅವ್ನು ನೋಡ್ದ, ಅವನಿಗೆ ತುಂಬ ಇಷ್ಟ ಆಗಿದೆ. ಮತ್ತಿನ್ನೇನು ಯೋಚನೆ ಹೇಳಿ, ಈ ಕಾಲದಲ್ಲಿ ಗಂಡು ಹೆಣ್ಣಿನ ಒಪ್ಪಿಗೆನೆ ಮುಖ್ಯ. ಅದೆಲ್ಲ ಸರಿನೇ, ಆದರೂ ಇಂಥ ವಿಷಯಕ್ಕೆ ದೊಡ್ಡವ್ರು ಇರಬೇಕಲ್ವಾ? ಏನೇ ಮಾಡಿದ್ರು ಅದ್ರ ಕರ್ತವ್ಯನ ಮಾಡಬೇಕಲ್ವಾ? ಮುಂದಿನ ವಾರ ನಾವೆಲ್ಲ ಅಲ್ಲಿ ಹೋಗ್ಬೇಕು. ನೀವು ಖಂಡಿತ ಬರಬೇಕು. ನಾನು ಖಂಡಿತವಾಗಿ ಬಂದೇ ಬರ್ತೀನಿ. ಏಯ್, ನೆನ್ನೆ ನಾನು ಯೂನಿಯನ್ ಮೀಟಿಂಗಲ್ಲಿ ಮಾತಾಡಿದ್ದು ವೇಸ್ಟ್ ಇಲ್ಲ ಬೆಸ್ಟ್ ಅಂತ ಹೇಳಿದ್ದು. ನೀನು ಸುಮ್ಮನೆ ಎಲೆಕ್ಷನ್ಗೆ ಹೋಗಿ ನಿಂತ್ಕೊಂಬಿಡು. ಲೇ, ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಾನು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದವನು. ನಾನು ಸುಮ್ಮನೆ ಹೇಳಿದ್ದ, ನಾನು ತಮಾಷೆಗೆ ಹೇಳಿದ್ದು. ಅಲ್ಲಿ ನೋಡಕ್ಕಂತ. ಅಯ್ಯೋ, ಶಾಂತ ಬರ್ತಾವ ಹುಡುಗೋ. ಪುಷ್ಪರಾಜನ ನೋಡ್ಬೇಕಾಗಿತ್ತು. ಅಯ್ಯೋ, ಮನೆಗೆ ಹೋದ್ರಲ್ಲ, ಏನು ವಿಷಯ? ಅದು ಅವ್ರ ಹತ್ರನೇ ಹೇಳ್ತೀನಿ. ಅಯ್ಯೋ ಸಿಸ್ಟರ್, ಏನು ವಿಷಯ ಅಂತ ನನ್ನ ಹತ್ರ ಹೇಳಿ, ನಾನು ಹೇಳ್ತೀನಿ. ಲೋ ಪುಷ್ಪೇಂದ್ರ, ನಿನ್ ಗತಿ ಅದೋ ಗತಿ, ನಿನ್ ಕತೆ ಅಷ್ಟೇ. ಶಂಕರಣ್ಣ ಸ್ವಲ್ಪ ನಿಲ್ಲಿ. ಶಂಕರಣ್ಣ, ನಿಮ್ಮನ್ನೇ ನೋಡಕ್ ಬಂದೆ. ಏನು ವಿಶೇಷ? ವಿಶೇಷ ಏನಿಲ್ಲ, ಹೆಣ್ಣು ನೋಡಕ್ ಹೋಗೋಣ ಅಂದಿದ್ರಿ. ಹೌದು, ಅವತ್ತು ನನಗೆ ಬರೋಕ್ಕಾಗಲ್ಲ. ಹಾಂ ಅಣ್ಣ, ನೀವು ಬೇಜಾರು ಮಾಡ್ಕೋಬೇಡಿ, ನನಗೆ ಅವಾಗ ಬರೋಕ್ಕಾಗಲ್ಲ, ಕಾಯ್ಬೇಡಿ, ಬರ್ತೀನಿ. ಬರೋಕ್ಕಾಗಲ್ವಾ? ಅವ್ರ ಅಪ್ಪ ಗುಣ ತಾನೇ ಇವನ್ಗೂ. ನಾನೇನೋ ಹೇಳ್ಬೇಕು ಅಂತ ಹೇಳಿದೆ ಅಷ್ಟೇ. ಹೇಳಲಿಲ್ಲ ಅಂದರೆ ಹೇಳಲಿಲ್ಲ ಅಂತ ಚುಚ್ಚಿ ಮಾತಾಡ್ತೀರಾ? ಒಬ್ಬೊಬ್ಬರಿಗೂ ಇಲ್ಲಿ ಅಸೂಯೆ. ಬೇರೆಯವರು ಒಳ್ಳೆ ಮಟ್ಟಕ್ಕೆ ಹೋಗುವಾಗ ಅವ್ರ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಯಾರ ಬಗ್ಗೆ ಹೇಳ್ತಾ ಇರೋದು? ಇದೆಲ್ಲ ನಿಮ್ಮ ಅಣ್ಣನ ಕೆಲಸ, ನನಗೆ ಗೊತ್ತು. ಅವನಿಗೆ ಅಸೂಯೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನನ್ನ ಕೆಲಸ ನನಗೆ ಗೊತ್ತು. ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ವಾ? ನಾನು ಹೇಳೋದು ಸ್ವಲ್ಪ ಕೇಳ್ತೀರಾ? ಹೇಳಿದ್ರೆ ತಾನೇ ಕೇಳಕ್ಕೆ. ಆ ಹುಡುಗಿ ನೋಡಕ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ರಾ? ಹೌದು ಅಂತ ಎಸ್ಸಲ್ಲಿ ಹೇಳೋದು. ಬರ್ತಾ ಬರ್ತಾ ನಿನ್ನ ಜೊತೆ ತಲೆನೋವಾಯಿತು. ಮತ್ತೆ ಸುಶೀಲಾ ವಿಷಯನ ಅವ್ರ ಅಪ್ಪ ನೋಡ್ಕೋತಾರೆ. ಆ ಹುಡುಗಿ ಸಂಕಟ ಒಂದು ಹೆಣ್ಣಾಗಿ ನನಗೆ ಮಾತ್ರ ಗೊತ್ತು. ಆ ಹುಡುಗಿಗೆ ಯಾರು ನೊಂದ್ಕೊಳಕ್ಕೆ ಹೇಳಿದ್ದು? ಜೈನ್ಗೆ ಕಟ್ತೀನಿ ಅಂತ ನಾನು ಮಾತು ಕೊಟ್ಟಿದ್ನಾ ಏನು? ಜೈನ ನೆನೆಸ್ಕೊಂಡೆ ಅವಳು ಜೀವನ ಮಾಡ್ತಿದ್ದಾಳೆ. ಇದೆಲ್ಲ ಗೊತ್ತಾದರೆ ಅವಳು ಹೇಗೆ ಸಹಿಸ್ಕೋತಾಳೆ? ಒಂದು ಪಾಪದ ಹುಡುಗಿ ಶಾಪ ನಮಗೆ ತಗಲತ್ತೆ. ಬೇಡ, ಅದು ನಾನು ನೋಡ್ಕೋತೀನಿ, ನೀನು ನಿನ್ನ ಕೆಲಸ ನೋಡ್ಕೋ. ಆದರೂ ಇಷ್ಟು ದಿನ ನಡೆದಿದ್ದೆಲ್ಲ ಅಷ್ಟು ಬೇಗ ಮರಿಬಾರ್ದು. ಹೋಗೇ ಇಲ್ಲಿಂದ, ನನ್ನ ಮುಂದೆ ಇರಬೇಡ. Bones are the most important thing in the body. Body needs the blood and the blood is generated by the cells. ಅಬ್ಬಾ ದೇವ್ರೆ, ಎಕ್ಸಾಮಲ್ಲಿ ಪಾಸ್ ಆಗಬೇಕು. ಪುಷ್ಪರಾಜ್, ಹಲೋ, ನೀವು ನಿಮ್ಮ ವಾರ್ಡ್ಗೆ ಹೋಗಿಲ್ವಾ? ನಾನು ನಿಮ್ಮನ್ನ ನೋಡಕ್ಕೆ ಬಂದೆ. ಯಾರಾದ್ರೂ ನೋಡ್ತಾರೆ? ನೋಡ್ಲಿ ಬಿಡು, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ಅಯ್ಯೋ ಶಾಂತ, ದಯವಿಟ್ಟು ನನ್ನ ಮರೆತು ಬಿಡು. ಇನ್ನೂ ಕೇಳೋದಕ್ಕೆ ನನ್ನ ಕೈಲಿ ಆಗಲ್ಲ. ನಿಮ್ಮ ಹತ್ರ ಇನ್ನೂ ಏನೂ ಹೇಳಿಲ್ಲ. ಹಾಗಾದ್ರೆ ಬೇರೆ ಎಲ್ಲಾರ ಹತ್ರನೂ ಹೇಳ್ಬಿಟ್ಟ? ಹಾಗಾದ್ರೆ ನನ್ನ ಕೊಲ್ಬಿಡು ಶಾಂತ, ಬಾ ಕೊಲ್ಲು. ನಾನೇನಕ್ಕೆ ನಿಮಗೆ ಕೊಲ್ಲಬೇಕು? ಇದು ನಿಮ್ಮ ಮುಖ ನೋಡಿ ಹೇಳಬೇಕು ಅಂತಾನೆ ನಾನು ಇಷ್ಟು ದಿನ ಕಾಯ್ತಾ ಇದ್ದಿದ್ದು. ಇಷ್ಟು ದಿನ ಪ್ರೀತಿ ಅಂತ ಹೇಳಿ ಹಿಂದೆ ಬಂದು. ಅಯ್ಯೋ ದೇವ್ರೆ, ನನಗೆ ಹಾರ್ಟ್ ಅಟ್ಯಾಕೇ ಬರುತ್ತೆ. ನೀವಿವಾಗ ಯಾಕೆ ಸಾಯೋ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ಹೇಳೋದನ್ನ ಕೇಳ್ತೀರಾ? ನಾನು ಮದುವೆ ಮಾಡ್ಕೋತಾ ಇದ್ದೀನಿ. ಯಾರಿಗೆ ಮದುವೆ ಆಗ್ತಿರೋದು ಅಂತ ಗೊತ್ತಾ? ನಮ್ಮ ಅತ್ತೆ ಮಗ. ಮದುವೆ ಆದಮೇಲೆ ನಾನು ಅವನು ದುಬೈಗೆ ಹೋಗ್ತೀವಿ. ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ಒಳ್ಳೇದು. ಲೋ ಮಗ, ನೀನು ನನ್ನ ಕಾಪಾಡ್ಬಿಟ್ಟೆ ಕಣೋ. ಹಣ ಅಂತಸ್ತೆಲ್ಲ ವ್ಯವಸ್ಥೆ ಮಾಡಿ ನನ್ನ ಮಗಳು ರಾಜ್ಕುಮಾರಿ ಥರ ಬದುಕೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ನೀವು ಹೇಳೋದೇನು ಬೇಕಾಗಿಲ್ಲ, ವಿವರಗಳನ್ನೆಲ್ಲ ಇವ್ರು ಹೇಳ್ಬಿಟ್ರು. ಆದರೂ ನಾನು ಒಂದ್ಸತಿ ಹೇಳಬೇಕಲ್ವಾ, ಒಂದು ಮದುವೆ ಅನ್ನೋದು ಒಬ್ಬರು ದಂಪತಿಗಳ ಸಂಬಂಧಪಟ್ಟಿದ್ದಲ್ಲ, ಎರಡು ಕುಟುಂಬಗಳ ಬಂಧ.
ಏನೇ ಆದ್ರೂ ಪೂರ್ಣಿಮಾ ಅವ್ರ ಮದ್ವೆನ ಜೂಮ್ ಜಾಮ್ ಆಗಿ ಮಾಡ್ಲೇಬೇಕು. ಜೈ ಆಸೆ ಹೈಯರ್ ಸ್ಟಡೀಸ್ ಓದಬೇಕು ಅಂತ ನನಗೂ ಅದು ಇಷ್ಟ ಇದೆ. ಯಾವುದೇ ಒಂದು ಕೆಲಸ ನಾವು ಚೂಸ್ ಮಾಡಿದ್ರು ಅದರಲ್ಲಿ ನಾವು ದೊಡ್ಡ ಸ್ಥಾನಕ್ಕೆ ಬರಬೇಕು. ಇದ್ರ ಮೇಲೆ ನಿಮ್ಮ ಇಷ್ಟದಂಗೆ ಮಾಡಿ ಎಲ್ಲಾನು. ಹಾಂ, ಇಲ್ಲಿ MG ರೋಡ್ ಪಕ್ಕ ನನಗೊಂದು ಜಾಗ ಇದೆ. ನಿನಗೆ ಒಪ್ಪಿಗೆ ಇದ್ರೆ ಈ ಎಲ್ಲ ವ್ಯವಸ್ಥೆನೂ ಇರೋ ಅಂತ ಒಂದು ಹಾಸ್ಪಿಟಲ್ನ ಕಟ್ಟೋಣ. ಕೆಲ್ಸಕ್ಕೂ ಅದು ಉಪಯೋಗ ಆಗುತ್ತೆ. ಅದು ಕರೆಕ್ಟೇನೆ. ಇಲ್ಲ ಅಂದ್ರೆ ಈ ಕಾಲದಲ್ಲಿ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಿ ಏನ್ ಮಾಡೋದು? ನೀನು ಕೂಡ ಅವನ ಜೊತೆ ಸೇರ್ಕೋ. ಅದ್ರ ಬಗ್ಗೆ ಮಾತಾಡಕ್ಕೆ ಇನ್ನೂ ಸಮಯ ಇದೆ. ನೀವು ಮದ್ವೆ ವಿಷಯದ ಬಗ್ಗೆ ಮಾತಾಡಿ. ಅದು ಹೇಳೋದಕ್ಕೇನೂ ಇಲ್ಲ, ನೀವು ನಿರ್ಧಾರ ತಗೊಂಡ್ರೆ ಸಾಕು. ನನಗೆ ಮನಸ್ಫೂರ್ತಿಯಾಗಿ ಒಪ್ಪಿಗೆ. ಹಂಗೆ ಹೇಳಿ ಮತ್ತೆ ಇದಕ್ಕೆ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಬೇಗ ಮುಗಿಸೋಣ. ನನ್ನ ಮಗಳ ಮದುವೆ ತುಂಬಾ ಅದ್ದೂರಿಯಾಗಿ ನಡೆಸಬೇಕು ಅಂತ ನನ್ನ ಆಸೆ. ನಾನು ಹೇಳಿದ್ನಲ್ಲ, ಎಲ್ಲ ನಿಮ್ಮ ಇಷ್ಟಂಗೆ ಮಾಡಿ ಆಯ್ತು. ಮಗಳಲ್ಲಿ ಪೂರ್ಣಿಮಾ ಮಗಳೇ, ಸ್ವಲ್ಪ ಇಲ್ಲಿ ಬಾಮ್ಮ. ನಾವು ಹೊರಡ್ತೀವಿ ಅಂತ ಹೇಳೋದಕ್ಕೆ ಕರೆದೆ. ನಾವು ಹೊರಡ್ತೀವಿ. ಆಮೇಲೆ ನಾನು ಬಂದಾಯ್ತು, ನೋಡಾಯ್ತು, ಎಲ್ಲ ಸರಿನೇ. ಬಿಡುವಾಗಿದ್ರೆ ನೀವೂ ಬನ್ನಿ. ಅದರಲ್ಲಿ ಏನಿದೆ? ಏನ್ ಅಬ್ದುಲ್ಲಾ? ಅದು ಸರಿನೇ. ನಾ ಬರ್ತೀನಿ. ಬನ್ನಿ, ಇದರಲ್ಲಿ 3 ಸರಿ ಎತ್ತಿ ಅದರಲ್ಲಿ ಹಾಕಿ. ಮತ್ತೆ ತೆಗೆದು ಪೂರ್ತಿ ಹಾಕ್ಬಿಡಿ. ಕೈ ಮುಗಿರಿ. ಅಯ್ಯೋ ದೇವ್ರೆ, ಮದ್ವೆ ಮಾಡೋದು ಕಷ್ಟ ಅಲ್ಲ, ಇವ್ರನ್ನೆಲ್ಲ ಕರೆಯೋದೇ ತುಂಬಾ ಕಷ್ಟ. ಒಂದ್ ಮನೆನೂ ಬಿಡಬಾರ್ದು. ಅದೆಂಗ್ ಬಿಡಕ್ಕಾಗುತ್ತೆ? ಒಂದು ಬಿಡದೆ ಎಲ್ಲಾ ಮನೆನೂ ಕವರ್ ಮಾಡೋಣ. ಅದಕ್ಕೆ ತಾನೇ ನಾನು ಇರೋದು. ಪತ್ರಿಕೆ ಕೊಡೋದು ಮಾತ್ರ ಸಾಲಲ್ಲ, ಕೆಲವೊಂದು ಜಾಗಕ್ಕೆ ನಾವು ನೇರವಾಗಿ ಹೋಗ್ರಿ. ಅಲ್ಲ, ಇನ್ನು ಬರಿತಾನೆ ಇದ್ರೆ ಯಾವಾಗ ಮುಗ್ಸೋದು? ಇವತ್ತು ಒಡವೆ ಅಂಗಡಿಗೆ ಹೋಗೋಣ ಅಂತ ಹೇಳಿದ್ರಿ. ಹೌದೌದು, ನೀನು ಹೋಗಿ ರೆಡಿ ಆಗು. ನಿಮ್ ಮಗಳು ಸಂತೋಷ ನೋಡಿದ್ರ? ಇನ್ನೂ ರೆಡಿ ಆಗಿಲ್ವಾ? ಇದೇ ನಿಮ್ಮೆಲ್ಲರಿಗೂ ಕೆಲಸ ಆಗೋಯ್ತು. ಅವನಲ್ಲಿ ಜಯನ್ ಇನ್ನೇನ್ ಬರ್ತಾನೆ? ಅವ್ನ್ ಪ್ರೊಫೆಸರ್ನ ನೋಡಕ್ ಹೋಗಿದ್ದಾನೆ. ಪ್ರೊಫೆಸರ್ನ ನೋಡೋದಕ್ಕೆ ಇದೇ ಟೈಮಾ? ಮದ್ವೆ ಆದ್ಮೇಲೆ ಸೇರ್ಕೋತೀವಿ ಅನ್ಕೋತೀನಿ. ಇವನಿಂದಾನೆ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಾ ನೀವು. ನನ್ನ ಮದ್ವೆ ನೋಡಕ್ಕೆ ಭಾಗ್ಯ ಇಲ್ಲ, ಫ್ರೆಂಡ್ ಮದ್ವೆ ಆದ್ರೂ ನೋಡೋಣ ಅನ್ಕೊಂಡ್ರೆ ಇವಾಗ ನಿಂದೇನೋ ಬಾಧೆ? ಇಲ್ಲ, ಫ್ರೆಂಡ್ ಮದ್ವೆ ಆದ್ರೂ ನೋಡೋಣ ಅಂತ. ಹೋಗ ಹೋಗ. ಅಲ್ಲ, ಮದ್ವೆ ಮಾಡ್ಕೊಳ್ತಿರೋನ್ಗೆ ಏನು ಗಾಬರಿ ಇಲ್ಲ, ಜೊತೆಲಿರೋರೆಲ್ಲ ಯಾಕೆ ಗಾಬರಿ ಪಡ್ಬೇಕು? ಒಳ್ಳೆ ಲೂಸ್ ರೆಡಿ. ಬಂದ್ಬಿಟ್ಟ. ಥ್ಯಾಂಕ್ ಯು ಸರ್. ಆಯ್ತು. ಥ್ಯಾಂಕ್ ಯು. ನಮಸ್ಕಾರ. 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 ನನಗೆ ಟೈಮ್ ಇಲ್ಲ, ಎಲ್ಲ ಬಂದು ಮದ್ವೆನ ಚೆನ್ನಾಗಿ ನಡೆಸ್ಕೊಡ್ಬೇಕು, ಅದನ್ನ ಹೇಳೋದಕ್ಕೆ ಬಂದೆ. ನಿಮ್ ವರ್ಕ್ ಪ್ರೆಷರ್ ನನ್ನ ಹತ್ರ ತೋರಿಸ್ಬೇಡಿ. ಟೈಮಿಗೆ ಸರಿಯಾಗಿ ಎಲ್ಲ ಬಂದು ಮದ್ವೆನ ನಡೆಸ್. ಅದೆಲ್ಲ ನೀವ್ ಹೇಳ್ಬೇಕಾ? ಫೈನ್, ಬರ್ತೀವಿ. ನೋಡ್ದ ಯಾವ್ದೋ
ದೊಡ್ಡ ಹುಡುಗಿ ಮನೆ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದಾರೆ. ಏನೆಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಎಷ್ಟು ಜೋರಾಗಿ ಬೇಗ ಮಾಡ್ತಾ ಎಲ್ರೂ ಬಂದು ಗಾಡಿ ಹತ್ತಿ. ಇದ್ದಾರೆ. 10 ಲಕ್ಷ ರೂಪಾಯಿ ಕೊಟ್ಟು ನಂದು ಆ suitcase ಎತ್ಕೊಳ್ಳಿ, ಮರ್ತು ಬಿಡ್ಬೇಡಿ. ಬನ್ನಿ ಬನ್ನಿ ಎಲ್ಲ. ಬನ್ನಿ ಬನ್ನಿ ಎಲ್ಲ ಹೋಗೋಣ, ಚೆನ್ನಾಗಿದೆ ಜೋಡಿ ಅಲ್ವಾ? ನಡ್ರಿ ಹೋಗೋಣ. ಮಾಡ್ಕೊಳ್ಳಿ. ಇವಳು ನಾಚಿಕೆ ನೋಡಿದ್ರಾ? ಪೂರ್ಣಿಮಾ ಸ್ವಲ್ಪ ನಗು. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗತ್ತೆ ಇವಳು ನಾಚಿಕೆ. ನಮಸ್ಕಾರ. ನಮಸ್ಕಾರ. ಬನ್ನಿ. ಬನ್ನಿ 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 ಒಳಗೆ ಬನ್ನಿ. ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನಮಸ್ಕಾರ. 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 ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾರಲ್ವಾ? ಹೌದು, ಮತ್ತೆ ಸಾವುಕಾರ ಅಲ್ವಾ? ತುಂಬಾ ಖರ್ಚು ಮಾಡಿದ್ದಾರೆ. ಬನ್ನಿ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಒಳಗೆ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಮುಂದೆ ಮುಂದೆ ಇದನ್ನ ದಾಟ್ಕೊಂಡು ಬನ್ನಿ, ಇಲ್ಲಿ ಬಂದು ಕೂತ್ಕೊಳ್ಳಿ. ನಿಲ್ಸಿ ಮಿಸ್ಟರ್ ಮೆನನ್. ಏನ್ ವಿಷಯ? ಯಾರು ನೀವೆಲ್ಲ? ನೀವ್ ಯಾರಂತ ಗೊತ್ತಾಗ್ತಿಲ್ವಲ್ಲ? ನಾವ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನನ್ನ ಜೀವನದಲ್ಲೂ ನನ್ನ ಮಗಳ ಜೀವನದಲ್ಲೂ ತುಂಬಾ ಮುಖ್ಯವಾದ ಕ್ಷಣ ಇದು. ಈ ಮಂಗಳ ಮುಹೂರ್ತನ ದಯವಿಟ್ಟು ಹಾಳು ಮಾಡಬೇಡಿ, ಕೈ ಮುಗಿದ್ ಕೇಳ್ಕೊಂತೀನಿ. ಈ ಮುಹೂರ್ತಕ್ಕೋಸ್ಕರನೇ ಕಾಯ್ತಾ ಇದ್ವಿ ಮಿಸ್ಟರ್ ಮೆನನ್. ಇದಕ್ ಮುಂಚೆನೆ ನಿಮ್ಮ ಮಗಳಿಗೆ ಮದ್ವೆ ಆಗೋಯ್ತಲ್ಲ? ನೀವು ಮರ್ತೋದ್ರ? ನೀವ್ ಏನ್ ಹೇಳ್ತಿದ್ದೀರಾ? ನಿಮ್ ಮಗಳನ್ನ ಮದ್ವೆ ಆಗಿರೋ ಹುಡುಗ ಆ ಕಾರಲ್ಲಿದ್ದಾನೆ. ಮರ್ಯಾದೆಯಾಗಿ ನಿಮ್ ಮಗಳನ್ನ ಅವನ ಜೊತೆ ಕಳ್ಸ್ಕೊಡಿ. ಏನ್ ಮೆನನ್ ಇದೆಲ್ಲ? ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಸ್ವಲ್ಪ ಸುಮ್ಮನೆ ಇರಿ, ತೋರಿಸ್ತೀನಿ. ಅನಾವಶ್ಯಕವಾಗಿ ಬಂದು ಇಲ್ಲಿ ಗಲಾಟೆ ಮಾಡಬೇಡಿ, ಹೋಗಿ ಇಲ್ಲಿಂದ. ನಾವು ಮದ್ವೆ ನೋಡಕ್ ಬಂದಿಲ್ಲ, ಈಗ ಹೊರಡ್ತೀವಿ. ಒಂದ್ ಕಂಡೀಷನ್, ನಿಮ್ ಮಗಳನ್ನ ನನ್ನ ಮಗನ ಜೊತೆ ಕಳಿಸ್ಕೊಡಿ. ಅವನಿಗೋಸ್ಕರ ಕೇಳಕ್ ಯಾರು ಇಲ್ಲ ಅನ್ಕೊಂಡ್ರ? ನಿಮಗ್ ಸಂದೇಹ ಇದ್ರೆ ನಾನು ಅವನ್ನ ಕರಿತೀನಿ. ಅವನ ಕಾರಲ್ಲಿ ಕೂತಿದ್ದಾನೆ. ಏ ಬಾರೋ.
ನಿಮ್ ಮಗಳನ್ನ ಮದ್ವೆ ಆಗಿರೋ ಈ ಹುಡುಗನ್ನ ನೀವು ಮರ್ತೋದ್ರಿ ಅಲ್ಲ? ಇಲ್ವೇ ಇಲ್ಲ. ಇದು ಅವನೇನಲ್ಲ, ಇವನು ಅವನಲ್ಲ. ಇದು ಅವನೇನೆ. ಅವನಲ್ಲ. ಅವನೇ. ಇಲ್ಲ. ಇದು ಅವನೇ. ಇಲ್ಲ. ಇದು ಅವನೇನೆ. ಇಲ್ಲ ಇಲ್ಲ ಇಲ್ಲ. ಜಸ್ಟ್ ಅ ಮಿನಿಟ್. ಏನು? ನನಗೊಂದು 50,000 ರೂಪಾಯಿ ಬೇಕು, ಈಗಲೇ ಬೇಕು. ನನಗೀಗ ತುಂಬಾ ಕೆಲಸ ಇದೆ. ಒಂದು ಮುಖ್ಯವಾದ ವಿಷಯವಾಗಿ ನಾನು ತಿರುಚರಪಳ್ಳಿಗೆ ಹೋಗ್ತಾ ಇದ್ದೀನಿ. ನಿನ್ನ ಅಲ್ಲಿ ಭೇಟಿ ಆಗ್ತೀನಿ, ನೀನ್ ಅಲ್ಬಾ. ನಾನೀಗಲೇ ಹೊರಡ್ಬೇಕು. ಎಷ್ಟು ಹೊತ್ತಲ್ಲ? ಇದಕ್ಕೆಲ್ಲ ಒಳ್ಳೆ ಟೈಮ್ ನೋಡ್ಕೊಂಡು ಇರಕ್ಕಾಗುತ್ತಾ? ನಾನು ಕೇಳಿದ ಹಣ ಕೊಡಿ. ಈ ಹಿಂದೆ ನಾನು ನಿನಗೆ ಎಷ್ಟೋ ಸತಿ ದುಡ್ಡು ಕೊಟ್ಟಿದ್ದೀನಿ. ಇನ್ ಮುಂದೆ ನಾನು ಕೊಡೋದಿಲ್ಲ. ನನಗೆ ವೇದ ಅಂತ ಕೇಳೋ ಅಷ್ಟು ಟೈಮ್ ಇಲ್ಲ, ಅರ್ಥ ಆಯ್ತಾ? ನೀನೇನ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಏನಾದ್ರೂ ಆಗಿರ್ಲಿ, ನನಗೆ ಇವಾಗ 50,000 ರೂಪಾಯಿ ಬೇಕು. ಮೆನನ್ ಸರ್, ನೀವು ಮರ್ಯಾದೆಯಾಗಿ ಬದುಕ್ಬೇಕಲ್ವಾ? ನನ್ ಮರ್ಯಾದೆ ನಿನ್ ಕೈಯಲ್ಲಿದ್ಯಾ? ಸಂಶಯ ಇದೆಯಾ? ಹೇ, ಲಾಕರ್ ಕೀಯಲ್ಲಿಟ್ಟಿದ್ಯಾ? ಛೀ, ನಾನವನ್ನ ಸಾಯಿಸ್ಬಿಟ್ಟೆ. ನಾನವನ್ನ ಸಾಯಿಸ್ಬಿಟ್ಟೆ. ಆ ರಹಸ್ಯನ ಕಂಡುಹಿಡಿಯೋದಕ್ಕೇನೆ ನಾವಿಷ್ಟು ದಿನ ನಿಮ್ಮನ್ನ ಫಾಲೋ ಮಾಡಿದ್ದು. ಬಾರೋ, ಅಲ್ಲಿ ನಿಂತಿರೋದು ಯಾರು ಅಂತ ಗೊತ್ತಾ? ನೀವು ಕೊಂದ ವಿಶ್ವ ಅವ್ರ ಅತ್ತಮ್ಮ. ಅಂದ್ರೆ ಇಬ್ರು ಒಂದೇ ತರ ಇರೋ ಅವಳಿ ಜವಳಿ. ಅವ್ರು ಕೊಟ್ಟಿರೋಂತ ಕಂಪ್ಲೇಂಟು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿದೆ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಮೆನನ್, ಇಂಥ ಸಮಯದಲ್ಲಿ ನಿಮ್ಮನ್ನ ಹುಡ್ಕೊಂಡ್ ಬಂದಿರೋದು ನಿಮ್ಮ ಬ್ಯಾಡ್ ಲಕ್. ಏನ್ ಮಾಡೋದು? ಇಟ್ ಈಸ್ ಅವರ್ ಡ್ಯೂಟಿ. ಬಾರೋ ಮಗನೆ, ನಮಗೆ ಈ ಕೊಲೆಗಾರರ ಸಂಬಂಧ ಬೇಡ. ಬಾ. ಬೇಡಪ್ಪ, ಈ ಸಮಯದಲ್ಲಿ ನಾವಿವ್ರನ್ನ ಬಿಟ್ಟೋಗ್ಬಾರ್ದು. ಹಾ, ನಿನಗೆ ಅಪ್ಪನ್ಗಿಂತ ಸಿಂಗಾಪುರ್ ಮೆನನ್ ಅವ್ರ ದುಡ್ಡೇ ಮುಖ್ಯನಾ? ಹಂಗಿದ್ರೆ ನೀನ್ ಅನ್ಭವಿಸು. ಬನ್ರಿ, ಬನ್ನಿ ಅಪ್ಪ. ಬನ್ರೋ. ಅಪ್ಪ, ಏನಾಯ್ತಪ್ಪ? ಪೂರ್ಣಿಮಾ, ಎಲ್ಲ ನಿನಗೋಸ್ಕರನೇ ಮಾಡಿದೆ. ಎಲ್ಲ ಮುಚ್ಚಿಟ್ಬಿಟ್ಟೆ. ಎಷ್ಟೋ ವಿಷಯಗಳನ್ನ ತಡ್ಕೊಂಡೆ. ಎಲ್ಲಾನು ನಿನ್ಗೋಸ್ಕರನೇ. ನಮ್ಮ ವಿಧಿ ಅದಕ್ಕೆ ಅನುಮತಿ ಕೊಟ್ಟಿಲ್ಲಮ್ಮ. ಅಯ್ಯೋ ಅಪ್ಪ, ನನಗೆ ಯಾರು ದಿಕ್ಕು?